ಹಲ್ಲೆಲೂಯಾ. ಎಷ್ಟು ಮಂದಿ ಕರ್ತನ ಸಮ್ಮುಖದಲ್ಲಿ ಸಂತೋಷವುಳ್ಳವರಾಗಿದ್ದೀರಿ ಪ್ರಿಯರೇ. ಕರ್ತನ ನಮಗೆ ಹೊಸ ದಿವಸವನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಈ ದಿವಸ ನಮ್ಮನ್ನು ಆತನ ಜೀವಿತದ ಸಂಖ್ಯೆಯಲ್ಲಿ ಇರಿಸಿದ್ದಾನೆ. ಹಲ್ಲೆಲೂಯಾ. ನಾ ಹೇಳಿರಿ, ಎಂಥ ಪರಿಸ್ಥಿತಿ ಇದ್ರೆ ಸಹ ಬಾಯಿ ತೆರೆದು ಹೇಳಿರಿ, ನನ್ನ ಯೇಸು ಒಳ್ಳೆಯವನು, ನನ್ನ ಯೇಸು ಒಳ್ಳೆಯವನು. ಏನೇ ಇರಲಿ, ಸಾಲ ಇರಲಿ, ಅನಾರೋಗ್ಯ ಇರಲಿ, ಸಮಸ್ಯೆ ಇರಲಿ, ಕಣ್ಣೀರು ಇರಲಿ, ಹೋರಾಟ ಇರಲಿ, ಏನೇ ಇದ್ರು ಒಂದು ಹೇಳೋದನ್ನು ಮರಿಬೇಡ್ರಿ, ನನ್ನ ಯೇಸು ಒಳ್ಳೆಯವನು. ಹಲ್ಲೆಲೂಯಾ. ನನ್ನ ಯೇಸು ಒಳ್ಳೆಯವನು. ಆತನು ಒಳ್ಳೆಯದನ್ನೇ ಮಾಡುವಾತನು. ಆತನಲ್ಲಿ ಕೆಟ್ಟದೇ ಬಂದು ಇಲ್ಲವೇ ಇಲ್ಲ. ನನ್ನ ಬಗ್ಗೆ, ನಿನ್ನ ಬಗ್ಗೆ ಆತನು ಮಾಡಿರುವ ಆಲೋಚನೆಗಳು ಅದು ಹೀಗದ ಆಲೋಚನೆ, ಅದು ಪ್ರಾಸ್ಪರಿಟಿ ಆಲೋಚನೆ, ಅದು ಒಳ್ಳೆಯ ಆಲೋಚನೆ ಆಗಿದೆ. ಹಲ್ಲೆಲೂಯಾ. ಸೈತಾನ ಕಾರ್ಯಗಳನ್ನು ಲಯ ಮಾಡಲಿಕ್ಕೋಸ್ಕರ ಯೇಸು ಸ್ವಾಮಿ ಕಲ್ವಾರಿ ಕ್ರೂಜಲ್ಲಿ ಪ್ರತ್ಯಕ್ಷನಾಗಲು, ಪ್ರತ್ಯಕ್ಷನಾಗಿ ಬಂದನು ಸೈತಾನ ಎಲ್ಲ ಕಾರ್ಯಗಳನ್ನು ಲಯ ಮಾಡಲಿಕ್ಕಾಗಿ. ಹಲ್ಲೆಲೂಯಾ. ಇವತ್ತು ನಿನ್ನನ್ನು ಎದುರಿಸಲು ಸೈತಾನ ಕಲ್ಪಿಸ ಯಾವ ಆಯುಧವನ್ನು ಜಯಿಸುವುದಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಕಲ್ವಾರಿ ಕ್ರೂಜಲ್ಲಿ ಸೈತಾನ ಎಲ್ಲವನ್ನ ನಿರಾಯುಧನಾಗಿ ಮಾಡಿದ್ದಾರೆ. ಅವನಲ್ಲಿ ಯಾವ ವೆಪನಿಲ್ಲ. ಆದರೆ ಒಂದೇ ಒಂದು ಅವನಿಗೆ ಸುಳ್ಳು. ಅವನ ಸುಳ್ಳನ್ನು ನಂಬಬೇಡ್ರಿ. ಹಲ್ಲೆಲೂಯಾ. ಯಾವುದೇ ರಿಪೋರ್ಟ್ಗಳನ್ನು ನೀವು ನಂಬಬೇಡ್ರಿ ಪ್ರಿಯರೇ. ನಮಗೆ ಒಂದೇ ಒಂದು ನಂಬಲಿಕ್ಕೆ ಆಧಾರ ಅದು ದೇವರ ವಾಕ್ಯ ಮಾತ್ರ. ಹಲ್ಲೆಲೂಯಾ. ಆತನ ವಾಕ್ಯ ಮಾತ್ರ. ಅದೇ ಸತ್ಯವೂ ಮಾರ್ಗವನ್ನು ಜೀವವೂ ಆಗಿದೆ. ಅದು ನಂಬುವವರಿಗೆ ಅದು ಜೀವವನ್ನು ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ಅದನ್ನು ಹೇಳೋಣ, ಸಿಹಿ ಜೇನಿಗಿಂತ ನನ್ನ ಯೇಸುವಿನ ನಾಮವು ಎಷ್ಟೋ ಮಧುರವಾಗಿದೆ. ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ, ಪರಿಶುದ್ಧವಾದ ನಾಮ, ನನ್ನನ್ನು ನಿನ್ನನ್ನು ಬಿಡುಗಡೆಗೊಳಿಸಿದಂಥ ನಾಮ, ನನ್ನ ನಿನ್ನನ್ನು ಪಾಪಗಳಿಂದ ರಕ್ಷಿಸಿದಂಥ ನಾಮ. ಹಲ್ಲೆಲೂಯಾ. ಇವತ್ತು ನಾವಿಲ್ಲಿ ಸೇರಿ ಬಂದಿರೋದು ಪ್ರಿಯರೇ, ಯೇಸುವಿನ ನಾಮ ನಾವು ಮೇಲೆ ಕೆತ್ತಲಿಕ್ಕಾಗಿ. ಹಲ್ಲೆಲೂಯಾ. ಯೇಸುವಿನ ನಾಮ ನಾವು ಮೇಲೆ ಕೆತ್ತಲಿಕ್ಕಾಗಿ. ಓ, ನಮ್ಮ ಮಧ್ಯದಲ್ಲಿ ಪವಿತ್ರ ಆತ್ಮನಿದ್ದಾನೆ, ಆತನಿದ್ದಾನೆ ಪ್ರಿಯರೇ. ಓ, ನೀನು ನಂಬುವುದಾದರೆ ಆತ ನಿನ್ನಲ್ಲಿ ಕಾರ್ಯವನ್ನು ಮಾಡುವಂತಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಓ ರಬ ಶಕಲ ಮಾಂತರಿಯದೆ ಕರ್ತ, ನೀನು ನಮಗೆ ಹೊಸ ದಿವಸ ಕೊಟ್ಟಿದ್ದೀಯಪ್ಪ. ಕರ್ತನ ಹೌದು ಸ್ವಾಮಿ, ನಿನ್ನನ್ನು ಆರಾಧಿಸಲಿಕ್ಕಾಗಿ, ನಿನ್ನ ಸ್ತುತಿಸಲಿಕ್ಕಾಗಿ, ನಿನ್ನನ್ನು ಫೆಲೋಶಿಪ್ ಮಾಡಲಿಕ್ಕಾಗಿ ಸ್ವಾಮಿ. ಓ ಥ್ಯಾಂಕ್ ಯು ಜೀಸಸ್. ವಿ ಪ್ರೈಸ್ ಯು ಮಾಸ್ಟರ್. ವರ್ಷಿಪ್ ಲಾರ್ಡ್. ಪ್ರಿಯರೇ, ನಿಮ್ಮ ಬಾಯಿಗಳನ್ನು ತೆರೆದು ಕರ್ತನಿಗೆ ಸ್ತೋತ್ರವೆಂಬ ಎಲ್ಲವನ್ನು ಸಮರ್ಪಿಸಿರಿ. ಈ ಕಷ್ಟವನ್ನು ಕೊಡುವ ಕರ್ತನಿಗೆ ಉತ್ತಮ ಆರಾಧನೆಯನ್ನು ಕೊಡುವ ನಮ್ಮ ಕೈಗಳನ್ನು ಎತ್ತಿಕೊಂಡು ಸರೋವರ ಎತ್ತಿಕೊಂಡು ನಾವು ಕರ್ತನನ್ನು ಸ್ತುತಿಸಿ ಕೊಂಡಾಡಿ ಇಷ್ಟವರೆಗೂ ಆರಾಧಿಸಿದ ರೀತಿಯಲ್ಲಿ ನಾವು ಅದನ್ನು ಉತ್ತಮವಾಗಿ ಆತನನ್ನು ಆರಾಧಿಸುವ ಆತನ ಸಂತೋಷ
ಲಕ್ಷ ಜನರನ್ನು ನಡೆಸಿದ ನನ್ನ ಕರ್ತನು ಇವತ್ತು ನನ್ನನ್ನು ನಿನ್ನನ್ನು ನಡೆಸುವಾತನಾಗಿದ್ದಾನೆ. ಓ ರಾಮ ಶಾಸ್ತ್ರೀಯನ ನೀನು ಯಾವ ವಿಷಯ ಚಿಂತೆ ಮಾಡಬೇಡ, ಹೊರಗಬೇಡ. ನೀನು ಯೇಸುವನ್ನೇ ದೃಷ್ಟಿಸಿದಾದ್ರೆ ನಿನ್ನ ಮುಖವು ಪ್ರಕಾಶನ ಹೊಂದುತ್ತದೆ. ನಿನ್ನ ಮುಖವು ಯಾವತ್ತಿಗೂ ಲಜ್ಜೆಗೆ ಒಳಪಡುವುದೇ ಇಲ್ಲ. ನನ್ನ ದೇವರು ನಂಬಿಗಸ್ತನಾದ ದೇವರು, ನನ್ನ ದೇವರು ನಂಬಿಗಸ್ತನಾದ ದೇವರು. ಆತನು ನುಡಿದಂತೆ ನಡೆಯುವ ದೇವರು, ನಿನ್ನನ್ನು ಪೋಷಿಸಿ ಸಾಕುವ ದೇವರು. ಹೇಳುವನ್ನ ಎಷ್ಟು ಮಂದಿ ಸಿದ್ಧರಾಗಿದ್ದೀರಿ ಕರ್ತನನ್ನು ಆರಾಧಿಸಲಿಕ್ಕೆ ಸಂತೋಷವಾಗಿ. ಕರ್ತನೇ ನಿನಗೆ ಸಮಾನವಾದ ದೇವರು ಯಾರು ಇಲ್ಲ. ಹಲ್ಲೆಲೂಯಾ. ಅಂದು ಎಲೆಯನನ್ನು ದೇವರು ರೊಟ್ಟಿ ಕಾಗೆಗಳ ಮೂಲಕ, ಕಾಗೆಗಳಂತೆ ಪ್ಲೂರಲಲ್ಲಿ ಉಂಟು, ಸಿಂಗುಲರ್‌ನಿಂದ, ಏಕವಚನದಲ್ಲಿ ಇಲ್ಲ, ಬಹುವಚನದಲ್ಲಿ ಉಂಟು. ಕಾಗೆಗಳ ಮೂಲಕ ದೇವರು ಎಲೆಯನನ್ನು ಪೋಷಿಸಿ ಸಾಕಿ ಸಲಹಿದ ದೇವರು, ಛಾಯಾಗ್ರಹಣದ ದೇವರು, ನೀರು ಒದಗಿಸಿದ ದೇವರು. ಮತ್ತು ನನ್ನನ್ನು ನಿನ್ನ ಮಾತಲ್ಲಿ ಪೋಷಿಸುವಾತನಾಗಿದ್ದಾನೆ. 2024 ವರ್ಷದಲ್ಲಿ ನಡೆಸಿದ ದೇವರು ಈ 2025ರಲ್ಲಿ ಉನ್ನತವಾಗಿ ಆತನ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ನಮ್ಮ ಕುಟುಂಬಗಳನ್ನು ಪರಿಪಾಲಿಸುವಾತನಾಗಿದ್ದಾನೆ. ನಮ್ಮ ಸಭೆಯನ್ನು ಪರಿಪಾಲಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಯೆಹೋವನು ನನಗೆ ಕುರುಬನಾಗಿದ್ದಾನೆ, ಯಾವ ಕೊರತೆ ನಮಗೆ ಇಲ್ಲ. ಹಲ್ಲೆಲೂಯಾ. ನನ್ನ ಸಂತೋಷವನ್ನು ನಾವು ಕರ್ತನ ಸ್ತುತಿಸಿಕೊಳ್ಳುತ್ತೇವೆ. ಕರ್ತನ ದೇವರನ್ನು ನಿನಗೆ ಸಮಾನ. ದೇವರಲ್ಲಿ ನಿನ್ನಗೆ ಸಮಾನ
Father. Thank you, Jesus. ಕರ್ತನೇ, ನಿನ್ನ ನಾಮದ ಅತಿಶಯವನ್ನು ನೀ ನಮಗೆ ಪ್ರಕಟ ಮಾಡಿದ್ದೀಯ ಸ್ವಾಮಿ. ಹಲ್ಲೆಲೂಯಾ. ನಿನ್ನ ಪ್ರೀತಿ ನಿನ್ನ ಕಲ್ವರಿ ಕ್ರೂಜಲ್ಲಿ ಪ್ರಕಟಗೊಳಿಸಿದೆ ಸ್ವಾಮಿ. ನಿನ್ನ ಪ್ರೀತಿ ನಿನ್ನ ಸಿದ್ಧಾಂತ ಪಡಿಸಿದೆಯಲ್ಲಪ್ಪ. ಸೋ ಥ್ಯಾಂಕ್ ಯು ಲಾರ್ಡ್. ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರುವನೇ ಎಂಬುದನ್ನು ನೀನು ಪ್ರಶ್ನೆ ಮಾಡಿದೆ ಸ್ವಾಮಿ. ನೀನು ಎಲ್ಲವನ್ನು ಕೊಡದೆ ಶಕ್ತನಾಗಿದೆ. ಶಕ್ತನಾದ ದೇವರು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನಿಂದ ಅಸಾಧ್ಯವಾದವು ಯಾವುದೂ ಇಲ್ಲ. ನಾವು ನಂಬುತ್ತೇವೆ ಸ್ವಾಮಿ. ನಿನ್ನಿಂದ ಅಸಾಧ್ಯವಾದವು ಯಾವುದೂ ಇಲ್ಲ. ಈಗ ನರ ಪ್ರಾಣಿಗಳಿಗೆಲ್ಲ ನಾನು ದೇವರು, ನನ್ನಿಂದ ಅಸಾಧ್ಯವಾದದ್ದು ಉಂಟು ಎಂಬುದಾಗಿ ಪ್ರಶ್ನೆ ಮಾಡಿದ ದೇವರು ನೀನಾಗಿವೆ ಸ್ವಾಮಿ. ನಾವು ನಂಬುತ್ತೇವಪ್ಪ. ನಿನ್ನಿಂದ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ. ನಮ್ಮೊಬ್ಬೊಬ್ಬರ ಜೀವಿತಗಳಲ್ಲಿ ಅಸಾಧ್ಯವಾದ ಸಂಗತಿಗಳನ್ನು ಈ 2025ರಲ್ಲಿ ನೀನು ಸಾಧ್ಯವಾಗಿ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಎಷ್ಟು ಮಂದಿ ಹೇಳ್ತಾರೆ, ನಾನು ಯೇಸು ನನಗೆ ಕೋಟೆ ಆಗಿದ್ದಾನೆ, ದುರ್ಗವಾಗಿದ್ದಾನೆ, ಅದು ನನ್ನ ಬಂಡೆ ಆಗಿದ್ದಾನೆ, ಆತ ನನ್ನ ಆಶ್ರಯಗಿರಿ ಆಗಿದ್ದಾನೆ, ನನ್ನ ರಕ್ಷಣೆ ಕುಂಭ ಆತನಾಗಿದ್ದಾನೆ, ನನ್ನ ಗೌರವಕ್ಕೆ ಆಧಾರ ಆತನಾಗಿದ್ದಾನೆ, ನನ್ನ ತಲೆಗೆ ಎತ್ತುವಂತೆ ಮಾಡುವಾಗ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಮುಂದೆ ಶತ್ರುಗಳು ಮುದುರಿಕೊಳ್ಳುವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ನಿನ್ನ ಮುಂದೆ ಶತ್ರುಗಳು ಮುದುರಿಕೊಳ್ಳುತ್ತಾರೆ. ನಿನ್ನನ್ನು ಉನ್ನತ ಪ್ರದೇಶದಲ್ಲಿ ಆತ ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದನ್ನು ಹೇಳುವ ನನ್ನ ಆತ್ಮನಾದವನೇ, ನನ್ನ ಜೀವನಾದವನೇ, ನಾನು ನಿನ್ನನ್ನು ಆರಾಧಿಸ್ತೇನೆ ಸ್ವಾಮಿ.
ಆರಾಧಿಸುವಂತೆ ಕೊಟ್ಟಂತ ಮಹಾ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ನಾವು ಎಷ್ಟು ಭಾಗ್ಯವಂತರಪ್ಪ. ಯು ಆರ್ ಬ್ಲೆಸ್ಡ್, ವಿ ಆರ್ ಪ್ರಿವಿಲೇಜ್ಡ್. ಎಸ್ ಲಾರ್ಡ್, ನಾವು ಆಶೀರ್ವದಿಸಲ್ಪಟ್ಟ ಜನಾಂಗ ಸ್ವಾಮಿ. ನಾವು ನಿನ್ನ ಸಂತತಿಯಾಗಿದ್ದೇವಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಅಪ್ಪ. ಕರ್ತನೆ ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಇಲ್ಲಿ ಬಂದಿರುವಂಥ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ಸ್ತೋತ್ರಪ್ಪ. ಅವರು ಯಾವ್ಯಾವ ಪರಿಸ್ಥಿತಿಯಿಂದ ಬಂದಿದ್ದಾರೋ ಹೃದಯವನ್ನು ನೋಡುವ ದೇವರು ನೀನಾಗಿದ್ದೆ. ಅವ್ರ ಹೃದಯದ ಕಾರ್ಯಗಳನ್ನು ಕಟ್ಟುವಂತ ವಾಸಿ ಮಾಡುವಂತ ನೀನಾಗಿದ್ದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನನ್ನ ಜೀವನ ವಾಕ್ಯದ ಮೂಲಕ ನೀನು ಒಬ್ಬೊಬ್ಬರ ಸಂಗಡ ಮಾತನಾಡ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಾವು ನಿನಗೋಸ್ಕರ ಬಹಳ ಫಲ ಕೊಡುವ ಮಕ್ಕಳಾಗಿ ಜೀವಿಸುವಂತೆ, ಸಾಕ್ಷಿಗಳ ಮಕ್ಕಳಾಗಿ ಜೀವಿಸುವಂತೆ, ನಾವು ಕೊಡುವಂಥ ಫಲವನ್ನು ಸದಾ ಕಾಲ ನಿಲ್ಲುವಂತೆ ಒಬ್ಬೊಬ್ಬರ ನೀನು ಅಭಿಷೇಕಿಸಿ ನಡೆಸಪ್ಪ. ಥ್ಯಾಂಕ್ ಯು ಲಾರ್ಡ್. ಮುಂದಿನ ಎಲ್ಲ ಭಾಗವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಳ್ತೇನೆ ಸ್ವಾಮಿ. ಪ್ರಿಯ ಸೇವಕರಿಗಾಗಿ ಸ್ತೋತ್ರಪ್ಪ. ಕರ್ತನೆ, ಅವರು ಕೊಡುವಂಥ ಒಂದು ವಾಕ್ಯಗಳು ಸ್ವಾಮಿ, ಅದು ಬೆಂಕಿಯಂತೆ ಬರಲಿ ಸ್ವಾಮಿ, ಶಕ್ತಿಯೊಡನೆ ಬರಲಿ ಸ್ವಾಮಿ, ಪವಿತ್ರಾತ್ಮದೊಡನೆ ಬರಲಿ ಅಪ್ಪ. ರಾಮ ಶಂಕರಿಯಲ್ಲ ಅವರಿನ ಪ್ರಕಟಣೆಯ ಜ್ಞಾನದಿಂದಲೂ ಅಭಿಷೇಕದಲ್ಲಿ ತುಂಬಿಸಿ ನೀನು ಬಲವಾಗಿ ಉಪಯೋಗಿಸಿ ಸ್ವಾಮಿ. ನನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ನೀನು ಅವರ ಮೂಲಕ ನನಗೆ ಪ್ರಕಟಗೊಳಿಸಿ ನಾವು ಪ್ರಾರ್ಥಿಸಿ ಪ್ರತ್ಯೇಕವನ್ನು ಆಶೀರ್ವದಿಸಿ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ ಅದರಲ್ಲಿ 1, 2, 3ನೇ ವಾಕ್ಯ ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಿಸೋದು. ಸೌಲನು ಇನ್ನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸನ್ಮಾನಿಸಬೇಕೆಂದು ಆಶೆ ಮಾಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾ ಮಂದಿರದವರಿಗೆ ನೀನು ಕಾಗದವನ್ನು ಕೊಡಬೇಕು ಎಂದು ಅವನನ್ನು ಬೇಡಿಕೊಂಡನು. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತ್ತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅವನು ಕರ್ತನೆ ನೀನಾರು ಎಂದು ಕೇಳಿದರೆ ಕರ್ತನು ನೀನು ಹಿಂಸೆಪಡಿಸುವ ಯೇಸುವೇ ನಾನು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡಿದ್ದೇವೆ, ಸೌಲನ ಬಗ್ಗೆ ನಾವು ನೋಡುತ್ತಾ ಇದ್ದೇವೆ. ಈ ಸೌಲ ಯಾರಾಗಿದ್ದ ಅಂತ ಹೇಳಿದ್ರೆ ಸಭೆಯನ್ನು ಹಾಳು ಮಾಡುವ ಒಬ್ಬ ವ್ಯಕ್ತಿಯಾಗಿದ್ದ ಸೌಲ. ಆಮೇಲೆ ಹಲ್ಲೆಲೂಯಾ. ಈ ಸೌಲ ನಂತರ ಏನಾಗಿ ಮಾರ್ಪಡ್ತಾನೆ? ಪೌಲನಾಗಿ ಮಾರ್ಪಡ್ತಾನೆ. ಅದನ್ನು ನಾವು ನೋಡುವುದಾದ್ರೆ ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯ 9ನೇ ವಾಕ್ಯ ಓದುವುದಾದ್ರೆ ಅವನ ಹೆಸರು ಬದಲಾವಣೆ ಆಗುವುದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಅಲ್ಲಿ ಸೌಲ ಇದ್ದ ವ್ಯಕ್ತಿ ಏನಾಗ್ತಾನೆ? ಪೌಲನಾಗ್ತಾನೆ. ಯಾರು ಓದ್ಬೋಗ್ಬೇಕಿದೆ 13 ವಾಕ್ಯ. ಏನಂತೆ? ಪವಿತ್ರಾತ್ಮ ಭರಿತನಾದ. ಹಾಗೆ ಸೌಲನ ಏನಾದ? ಪೌಲನಾದ. ಮತ್ತೆ ಏನಾದ? ಪವಿತ್ರಾತ್ಮನ ಭರಿತನಾದ. ಇವತ್ತು ನಾನು ಹೇಳ್ತೇನೆ, ದೇವರು ಯಾರನ್ನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅಲ್ಲಿ ಎಷ್ಟು ಜನ ನಂಬ್ತೀರಿ? ದೇವರು ಎಲ್ಲ ಮಾಡಲಿಕ್ಕೆ ಶಕ್ತ. ಆಮೇಲೆ ಅಲ್ಲೆಲ್ಲೂಯ್ಯ. ಬೈಬಲ್ ಅಂತ ನಿನ್ನ ನಾಮ ಮಹಿಮೆ ಬಲ್ಲವರು ನಿನ್ನಲ್ಲಿ ಭರವಸೆ ಬಿಡುವರು, ಅವರ ನೀನು ಎಂದಿಗೂ ಕೈ ಬಿಡುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಾವು ಭರವಸೆ ಬಿಡೋಕೆ ಯಾರ ಹತ್ರ? ದೇವರ ಹತ್ರ. ನಮ್ಮ ಭರವಸೆ ಇರುವುದಿಲ್ಲ, ಕಂಟಿನ್ಯೂ ಆಗಿರುವುದಿಲ್ಲ. ಏನೋ ಒಂದು ಪರಿಸ್ಥಿತಿ ಬರುವಾಗ ನಾವೇನಾಗ್ತೇವೆ? ಶೇಕ್ ಆಗ್ತೇವೆ. ಶಿಷ್ಯರು ಸಾಗಿ ಯೇಸು ಸ್ವಾಮಿ ಇರುವಾಗೆಲ್ಲ ದೊಡ್ಡ ದೊಡ್ಡ ಮಾತನಾಡಿದರು. ಬಿರುಗಾಳಿ ಬರುವಾಗ ಯೇಸು ಸ್ವಾಮಿ ಅಂತ ಹೇಳ್ತಾರೆ, ನಾವು ಸಾಯುತ್ತಿದ್ದೇವೆ, ನಮ್ಮ ರಕ್ಷಿಸಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ನಮ್ಮ ದೇವರ ಮೇಲೆ ಭರವಸೆ ಇಡುವ, ಆತನ ಎಲ್ಲರಿಂದ ಬಿಡುಗಡೆ ಮಾಡುವ ದೇವರಾಗಿದ್ದಾರೆ. ಯಾವ ವ್ಯಕ್ತಿಯನ್ನು ಬದಲಾಯಿಸಲಿಕ್ಕೆ ಆತನಿಗೆ ಸಾಮರ್ಥ್ಯ ಉಂಟು. ಇಲ್ಲಿ ಸೌಲನ ಬಗ್ಗೆ ನಾವು ನೋಡುವುದಾದ್ರೆ ಅಲ್ಲಿ ಬೈಬಲ್ ಇರ್ತದೆ, ಇನ್ನೂ ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ. ಹಾಗಾದ್ರೆ ಈ ಸೌಲ ಹಿಂಸೆ ಮಾಡುವುದು ಏನ್ ಮಾಡಲಿಲ್ಲ, ನಿಲ್ಲಿಸಲಿಲ್ಲ. ಅವನಿಗೆ ಆಸೆ, ಏನು ಆಸೆ ಅಂತ ಹೇಳಿದ್ರೆ, ಅಲ್ಲಿ ಯಾರು ಯೇಸುವಿನ ಹೆಸರನ್ನು ಎತ್ತುತ್ತಾರೋ, ಯಾರು ಯೇಸುವನ್ನು ಪ್ರೀತಿ ಮಾಡ್ತಾರೆ, ಅವರನ್ನು ಏನ್ ಮಾಡಬೇಕು? ನಾಶ ಮಾಡಬೇಕು, ಅವರನ್ನು ಸೆರೆಯಲ್ಲಿ ಹಾಕಬೇಕು. ಇದು ಅವನ ಆಸೆ. ಇವನು ನೆನೆಸಿದೆಯನ್ನು ಗೊತ್ತುಂಟ? ಇವನು ಧರ್ಮ ಪ್ರಿಯನಾಗಿದ್ದ, ಧಾರ್ಮಿಕವಾಗಿ ವೈರಾಗ್ಯವುಳ್ಳ ವ್ಯಕ್ತಿಯಾಗಿದ್ದ.
ಅವನ ನೆನೆಸಿದ ಏನು ಗೊತ್ತಿಲ್ಲ, ಯೇಸು ಸ್ವಾಮಿ ಧರ್ಮವನ್ನು ಆನ್ ಮಾಡಲಿಕ್ಕೆ ಬಂದಿದ್ದಾರೆ ಎಂಬುದಾಗಿ. ಯೇಸು ಸ್ವಾಮಿ ಇನ್ನೊಂದು ಗುಂಪು ಹುಟ್ಟಿದೆ, ಯೇಸು ಸ್ವಾಮಿಯ ಗುಂಪು ಹುಟ್ಟಿದೆ. ಇದು ಏನ್ ಮಾಡ್ತಾರೆ, ಮೋಶೆಯ ಧರ್ಮಶಾಸ್ತ್ರವನ್ನು ಏನ್ ಮಾಡ್ತಾರೆ, ಅವರು ತೆಗೆದಾಕ್ಲಿಕ್ಕೆ ಬಂದದ್ದು. ಇಂಥ ಗುಂಪನ್ನು ನಾನು ಬೆಳೆಸಲಿಕ್ಕೆ ನಾನು ಬಿಡುವುದಿಲ್ಲ. ಇವರು ಎಲ್ಲಿದ್ರು ಸಹ ನಾನು ಏನ್ ಮಾಡ್ತೇನೆ, ಹೋಗಿ ಅವರನ್ನ ಏನ್ ಮಾಡ್ತೇನೆ, ಸೆರೆಗೆ ಹಾಕ್ತೇನೆ, ಇಲ್ಲದ್ರೆ ಏನ್ ಮಾಡ್ತೇನೆ, ನಾಶ ಮಾಡ್ತೇನೆ. ಇದೇ ಅವನ ಇದೇ ಆಗಿತ್ತು. ಅದಕ್ಕೋಸ್ಕರ ದಮಸ್ಕದಲ್ಲಿ ಆ ಒಂದು ಸಭಾ ಮಂದಿರದ ಎಲ್ಲ ಕಡೆಗೆ ಹೋಗಿ ಅವ್ರು ಏನ್ ಮಾಡ್ತಾರೆ, ಯಾರೆಲ್ಲ ಯೇಸು ಕ್ರಿಸ್ತನ ಬಗ್ಗೆ ಅಲ್ಲಿ ಹೇಳ್ತಾರ, ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡ್ತಾರ, ಅವರನ್ನೆಲ್ಲ ಏನ್ ಮಾಡುದು, ಸೆರೆ ಇಡ್ಲಿಕ್ಕೆ ಅವರು ಬಂದದ್ದು. ಒಬ್ಬ ಸೌಲ ಅವನು ಏನಂತೆ, ಅವನು ದಮಸ್ಕಕ್ಕೆ ಬರುವಾಗ ಆ ಸೌಲನನ್ನು ಸಂದರ್ಶನ ಮಾಡಿದ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಐಥಿಯೋಪ್ಯದ ಮನುಷ್ಯ ಒಬ್ಬನೇ ಆಗಿದ್ದ, ಅಡವಿಯಲ್ಲಿ ಒಬ್ಬನೇ ಆಗಿದ್ದ, ಅವನನ್ನು ದೇವರು ಸಂದರ್ಶನ ಮಾಡಿದ. ಇಲ್ಲಿ ಸೌಲನನ್ನು ದೇವರು ಸಂದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ದೇವರಿಗೆ ನೀನು ಮುಖ್ಯ, ನಿನ್ನ ಕುಟುಂಬ ಮುಖ್ಯ. ಹಲ್ಲೆಲೂಯ. ನಿನ್ನನ್ನು ವೈಯಕ್ತಿಕವಾಗಿ ಸಂದರ್ಶನ ಮಾಡಲಿಕ್ಕೆ ದೇವರು ಇವತ್ತು ಸಹ ಇಷ್ಟವುಳ್ಳವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯ. ಇಲ್ಲಿ ನೋಡಿ, ಅವನು ಇನ್ನೂ ರೌದ್ರನಾಗಿದ್ದಂತೆ, ರೌದ್ರನಾಗಿ ಸಭೆಯನ್ನು ಹಿಂಸೆ ಮಾಡಲಿಕ್ಕೆ ಅವನಲ್ಲಿ ಬರ್ತಾ ಇದ್ದಾನಂತೆ. ಹಲ್ಲೆಲೂಯ. ಆಗ ಅಲ್ಲಿ ಒಂದು ದೊಡ್ಡ ಬೆಳಕು ಅವನ ಸುತ್ತಲೂ ಬಂದಂತೆ. ಹಲ್ಲೆಲೂಯ. ಸುತ್ತಲೂ ಅವನ ಸುತ್ತಲೂ ಏನು ಬಂತು, ಬೆಳಕು ಬಂದಂತೆ. ಯೇಸು ಸ್ವಾಮಿ ಏನ್ ಹೇಳಿದ್ದಾನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಹಾಗಾದ್ರೆ ಯಾವ ಯೇಸುವನ್ನು ಹಿಂಸೆ ಮಾಡ್ಲಿಕ್ಕೆ ಹೋಗ್ತಿದ್ದ, ಯಾವ ಯೇಸುವಿನ ಸಭೆ ಹಾಳಾಗ್ಬೇಕಂತ ಪ್ರಯತ್ನ ಪಡ್ತಿದ್ದ ವ್ಯಕ್ತಿಯ ಮುಂದೆ ಯಾರು ಬಂದ, ಈಗ ಯೇಸು ಸ್ವಾಮಿ ಬಂದ. ಹಲ್ಲೆಲೂಯ. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಈ ಸೌಲನ ಮುಂದೆ ಯೇಸು ಸ್ವಾಮಿ ಬರ್ಲಿಕ್ಕೆ ಕಾರಣ ಏನು ಗೊತ್ತಿಲ್ಲ. ಅಲ್ಲಿ ಸ್ತೆಫನನ ಪ್ರಾರ್ಥನೆ. ಸ್ತೆಫನ ಸಾಯುವಾಗ ಏನು ಹೇಳಿದ, ಅವನಿಗೆ ಸೌಲನ್ನೇ ಮಾಡಿದ್ದಾರೆ ಕೊಲ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟದ್ದು, ಸಮ್ಮತಿಸಿದ ಯಾರು, ಇದೇ ಸೌಲ. ಸೌಲ ಸಾಯುವಾಗ ಸ್ತೆಫನ ಹೀಗೆ ಪ್ರಾರ್ಥನೆ ಮಾಡಿದ, ದೇವರೇ ಅವನ ಪಾಪವನ್ನು ಏನ್ ಮಾಡಬೇಡ, ಕ್ಷಮಿಸು, ಅವನ ಎಣಿಕೆಗೆ ಹಾಕಬೇಡ, ಅವನನ್ನು ಕ್ಷಮಿಸಿ ಎಂಬುದಾಗಿ ಯಾರು ಪ್ರಾರ್ಥನೆ ಮಾಡಿದ, ಸ್ತೆಫನ ಪ್ರಾರ್ಥನೆ ಮಾಡಿದ. ಸ್ತೆಫನ ಪ್ರಾರ್ಥನೆ ಮಾಡುವಾಗ ಯಾರ ಮೇಲೆ, ತಂದೆಯ ಬಲಗಡೆಯಲ್ಲಿ ಎದ್ದು ನಿಂತಂತೆ ಯೇಸುವಿನಿಂದ. ಸ್ತೆಫನ ಯಾರನ್ನು ಕಂಡ, ಯೇಸು ಸ್ವಾಮಿಯನ್ನು ಕಂಡ. ಇಲ್ಲಿ ಸೌಲ ಯಾರನ್ನು ಕಾಣ್ತಾ ಇದ್ದಾರೆ, ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ. ಕಾರಣ ಸ್ತೆಫನನ ಪ್ರಾರ್ಥನೆ. ಹಲ್ಲೆಲೂಯ. ಮೊದಲ ಸಭೆ ಉದ್ಭವವಾದಾಗ ಸಭೆಯಲ್ಲಾದ ಮೊದಲ ಮರಣ ಯಾರು, ಸ್ತೆಫನ. ಒಬ್ಬನ ಮರಣದಿಂದ ಇನ್ನೊಬ್ಬ ರಕ್ಷಣೆ ಹೊಂದುತ್ತಾ ಇದ್ದಾರೆ. ಅಲ್ಲಿ ಯೇಸು ಕ್ರಿಸ್ತನ ಮರಣದಿಂದ ಅನೇಕರು ಇವತ್ತು ರಕ್ಷಣೆ ಹೊಂದುತ್ತಾ ಇದ್ದಾರೆ. ಅಲ್ಲಿ ನಾವು ನೀನು ರಕ್ಷಣೆ ಹೊಂದಲಿಕ್ಕೆ ಯೇಸು ಸಾಯದಿದ್ದರೆ, ಯೇಸು ಶಿಲುಬೆಗೆ ಹೋಗದಿದ್ದರೆ, ಯೇಸು ಮರಣವನ್ನು ಅನುಭವಿಸಿದರೆ, ಇವತ್ತು ನಮಗೆ ಸಹ ಮರಣದ ಭಯದಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಯೇಸು ನಮ್ಮನ್ನು ಮರಣ ಭಯದಿಂದ ಹೊರಗೆ ತಂದಿದ್ದಾನೆ. ನಾವು ಮರಣಕ್ಕೆ ಭಯ ಪಡುವುದಿಲ್ಲ. ಯಾಕೆ? ಮರಣದ ಒಂದು ಪಾತಾಳದ ಬೀಗದ ಕೈ ಯಾರ ಕೈಯಲ್ಲಿ ಉಂಟು? ಯೇಸು ಕ್ರಿಸ್ತನ ಕೈಯಲ್ಲಿ ಉಂಟು. ಆಮೇಲೆ ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನೀವು ಭಯ ಪಡ್ಲಿಕ್ಕೆ ಅಲ್ಲ ದೇವರು ಕರೆದದ್ದು, ನೀವು ಧೈರ್ಯವಾಗಿ ಎಲ್ಲವನ್ನು ಎದುರಿಸಲಿಕ್ಕೆ ದೇವರು ನಿಲ್ಲಿಸಿದ್ದಾರೆ. ನಿಮ್ಮ ಜೀವಿತದಲ್ಲಿ ಏನೇ ಚಾಲೆಂಜ್ ಬಂದ್ರು ಸಹ ನೀವು ಎದ್ದು ನಿಲ್ರಿ, ದೇವರು ನಿಮ್ಮ ಸಂಗಡ ನಿಲ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವ ಪರಿಸ್ಥಿತಿಗೆ ಸಹ ನೀವು ಹೇಳ್ರಿ, ಅದಕ್ಕೆ ಕೇರ್ ಮಾಡಬೇಡಿ, ನನ್ನ ಸಂಗಡ ದೇವರಿದ್ದಾನೆ, ನನ್ನ ಸಂಗಡ ನನ್ನ ರಕ್ಷಕ ಇದ್ದಾನೆ, ನನ್ನ ಸಂಗಡ ನನ್ನ ಒಡೆಯವನಿದ್ದಾನೆ. ಅಲ್ಲಿ ಇವತ್ತು ಕೀರ್ತನೆ ಹೇಳಿದಾಗೆ, ಮನುಷ್ಯರು ನನಗೆ ಏನು ಮಾಡಿ ಯಾರು, ನನ್ನ ಸಂಗಡ ನನ್ನ ದೇವರಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನೀನು ಎಲ್ಲಿ ಹೋಗ್ತೀಯ ಅಲ್ಲಿ ದೇವರ ಸಂಗಡ ಇರ್ತಾನೆ. ಅಲ್ಲಿ ಸೌಲನ ಜೀವಿತದಲ್ಲಿ, ಈ ಒಂದು ದಮಸ್ಕ ಪಟ್ಟಣದಲ್ಲಿ ಸಭೆಯನ್ನು ಹಾಳು ಮಾಡ್ಲಿಕ್ಕೆ ಹೋಗುವಾಗ ಯೇಸು ಕ್ರಿಸ್ತನು ಅವರ ಸುತ್ತಲೂ ಬಂದು ಬೆಳಕಾಗಿ ನಿಲ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವನು ಆ ಬೆಳಕು ಬಂದಾಗ ಏನಾದ, ಇವನು ಕೆಳಗೆ ಬಿದ್ದಂತೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಅಹಂಕಾರಿಗಳನ್ನು ದೇವರೇ ತಿಳಿಸ್ತಾನೆ, ದೀನರಿಗಾದರೂ ತನ್ನ ಕೃಪೆಯನ್ನು ಒದಗಿಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೌಲನು ಅಹಂಕಾರದಿಂದ ವರ್ತಿಸುತ್ತಿದ್ದ. ಅವನಿಗೆ ಗೊತ್ತಿಲ್ಲ, ಅವನ ಕಣ್ಣು ಕುರುಡಾಗಿತ್ತು, ಅವನ ಮನಸ್ಸು ಕುರುಡಾಗಿತ್ತು. ಅವನಿಗೆ ಒಂದು ಮೊಂಡು ಹೃದಯ ಇತ್ತು. ಏನಂತ ಹೇಳಿದ್ರೆ, ನಾನು ಮಾಡುವುದೇ ಸರಿ, ನನ್ನ ಧರ್ಮಕ್ಕೋಸ್ಕರ ನಾನು ಮಾಡುವುದೇ ಸರಿ ಎಂಬುದಾಗಿ ಅವನು ಆ ರೀತಿಯಲ್ಲಿ ತಿಳಿದು ಆ ದಮಸ್ಕ ಪಟ್ಟಣಕ್ಕೆ ಬರುವಾಗ ಅವನ ಕುರುಡಾದ ಕಣ್ಣುಗಳನ್ನು ದೇವರು ತೆರೆಯುತ್ತಿದ್ದಾನೆ. ಎಷ್ಟು ಜನ ಹೇಳ್ತಿದ್ದಾರೆ, ಈಗ ದೇವರು ನನ್ನ ಕಣ್ಣು ತೆರೆದ ಹಾಗೆ ನನ್ನ ಕುಟುಂಬದ ಕಣ್ಣುಗಳು ತೆರೆಯಲಿ, ನನ್ನ ಮಕ್ಕಳ ಕಣ್ಣುಗಳು ತೆರೆಯಲಿ, ನನ್ನ ಸಂಬಂಧಿಕರ ಕಣ್ಣುಗಳು ತೆರೆಯಲಿ. ಯೇಸುವಿನ ನಾಮದಲ್ಲಿ ಇವತ್ತು ಕರ್ತನ ಬೆಳಕು ಅವರ ಮೇಲೆ ಪ್ರಕಾಶಿಸಲಿ. ಯಾವಾಗ ಬೆಳಕು ಬರ್ತದೆ
ಇವತ್ತು ನಮ್ಮ ಮೇಲೆ ಬಂದ ಬೆಳಕು ಅವರ ಮೇಲೆ ಬರಬೇಕು. ಅಲ್ಲಿ ಯಾರ ಒಳಗೆ ಆ ಬೆಳಕು ಬರ್ತದೆ ಅವರು ಕತ್ತಲೆಯಲ್ಲಿ ಇರುವುದಿಲ್ಲ, ಕತ್ತಲೆಯಿಂದ ಹೊರಗೆ ಬರ್ತಾರೆ, ಮರಣದಿಂದ ಹೊರಗೆ ಬರ್ತಾರೆ, ನರಕದಿಂದ ಹೊರಗೆ ಬರ್ತಾರೆ. ಇವತ್ತು ಎಷ್ಟು ಜನ ಆಸೆ ಪಡ್ತೀರಿ, ನನ್ನ ಕುಟುಂಬ ಮರಣದಿಂದ ಹೊರಗೆ ಬರಬೇಕು, ನನ್ನ ಕುಟುಂಬ ನರಕದಿಂದ ಹೊರಗೆ ಬರಬೇಕು, ನನ್ನ ಕುಟುಂಬ ಶಾಪದಿಂದ ಹೊರಗೆ ಬರಬೇಕು. ದೇವರ ನಿನ್ನ ಬೆಳಕು ನನ್ನ ಸುತ್ತಲೂ ಆವರಿಸಿದಾಗೆ ಅವರ ಬುದ್ಧಿ ಸಹ ಕಳಿಸಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡ್ರಿ, ಅವರು ಸಹ ಬೆಳಕನ್ನು ಕಾಣುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ಆ ಸಮಯದಲ್ಲಿ ಅವರು ಬಿದ್ದಾಗ ಅವರು ಒಂದು ಶಬ್ದ ಕೇಳ್ತಾರೆ. ಏನ್ ಶಬ್ದ? ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಿ? ಯೇಸು ಸ್ವಾಮಿ ಮಾತನಾಡೋದು ಯಾರತ್ರ? ಸೌಲನ ಹತ್ರ. ಯಾವ ವ್ಯಕ್ತಿ ಸಭೆಯನ್ನು ಹಿಂಸೆ ಪಡಿಸ್ತಿದ್ದಾರೆ ಆ ಸಭೆಯ ಒಡೆಯ ಮಾತನಾಡ್ತಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಒಳ್ಳೆ ದೇವರು ನಮ್ಮ ದೇವರಾಗಿದ್ದಾನೆ. ಇವತ್ತು ಆ ಹೃದಯ ನಮಗೆ ಬೇಕು, ಆ ಮನಸ್ಸು ನಮಗೆ ಬೇಕು. ಕ್ರಿಸ್ತನ ಮನಸ್ಸು ನಿಮ್ಮದಾಗಲಿ ಎಂಬುದಾಗಿ ವಾಕ್ಯ ಹೇಳಿದ ಪ್ರಕಾರ ಇವತ್ತು ನಿನ್ನ ಹೃದಯವು ಸಹ ಅದಕ್ಕೋಸ್ಕರ ಬಿಡಿಯುವುದಾದರೆ ಕರ್ತನನ್ನು ಕಟ್ಟುತ್ತಾನೆ, ಕರ್ತನನ್ನು ಎಬ್ಬಿಸ್ತಾನೆ, ಕರ್ತನನ್ನು ಮಹಿಮೆಯಾದ ಕಾರ್ಯಗಳನ್ನು ನಿನ್ನ ಮೂಲಕ ಮಾಡಲಿಕ್ಕೆ ಆತನು ಸಿದ್ಧನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ಬೈಬಲ್ ಹೇಳ್ತದೆ, ಅವನು ಶಿಷ್ಯರ ಮೇಲೆ ರೌದ್ರನಾಗಿ ಬಂದ ಎಂಬುದಾಗಿ ವಾಕ್ಯ ಹೇಳ್ತಾ ಉಂಟು. ನೋಡಿ, ಅವನು ಹೇಳ್ತಾ ಇದ್ದಾರೆ, ಅಪೊಸ್ತಲರ ಕೃತ್ಯ 22ನೇ ಅಧ್ಯಾಯ 4ನೇ ವಾಕ್ಯ ಓದಿ ನೋಡ್ರಿ. ಅವನು ಏನು ಹೇಳ್ತಾನೆ, ನಂತರ ಅವನು ಯಾವ ರೀತಿ ಇದ್ದ ಅಂತ ಹೇಳ್ತಾ ಇದ್ದಾರೆ. ಕ್ರಿಸ್ತ ಮಾರ್ಗದವರನ್ನು ಏನಂತೆ ಹಿಂಸಿಸುವವನಾಗಿ. ಯಾರೆಲ್ಲ ಕ್ರಿಸ್ತನ ಮಾರ್ಗದಲ್ಲಿ ಹೋಗ್ತಿದ್ರೆ ಅವರನ್ನು ನಾನು ಏನ್ ಮಾಡ್ತಿದ್ದೆ? ಹಿಂಸೆ ಪಡಿಸ್ತಿದ್ದೆ. ಗಂಡಸರಿಗೆ ಹೆಂಗಸರಿಗೂ ಬೇಡಿ ಹಾಕಿಸುತ್ತಾ ಅವರನ್ನು ಎಲ್ಲಿಗೆ ಹಾಕ್ತಿದ್ದೆ? ಸೆರೆಮನೆಗೆ ಹಾಕ್ತಾ ಇದ್ದೆ. ಮತ್ತೆ ಅವರ ಕೊಲೆಗೆ ಸಂಬಂಧ ಏನ್ ಮಾಡಲಿಲ್ಲ. ಹಾಗಾದ್ರೆ ಈ ಕೊಲೆಗಾರನಿಗೆ ದೇವರು ಪ್ರತ್ಯಕ್ಷ ಆಗ್ತಿಲ್ಲ. ಆಮೇಲೆ ಎಂತ ದೇವರು ನಮ್ಮ ದೇವರಾಗಿದೆ. ಅಲ್ಲೆಲ್ಲ ಇವತ್ತು ಯಾಕೆ ಕೊಲೆಗಾರರು ಕ್ರಿಸ್ತನ ಸೇವಕರಾದರು? ಕೊಲೆಗಾರರನ್ನು ದೇವರು ಪ್ರೀತಿಸ್ತಾನೆ. ಯೇಸು ಬಂದದ್ದು ಯಾಕೆ? ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸಲಿಕ್ಕೆ. ಎಷ್ಟು ಜನ ನಾನು ಸಹ ಕೆಟ್ಟು ಹೋದೆ, ನನ್ನ ಹುಡುಕಿ ಬರಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಂಥ ಒಂದು ಕೆಟ್ಟ ಸೌಲ, ಹಲ್ಲೆಲೂಯಾ, ಅವನನ್ನು ದೇವರು ಪ್ರೀತಿಸಿದ. ಮತ್ತೆ ಮುಂದೆ ಹೋಗಿ ಅವರ ಕೊಲೆಗಾರರು ತೆಗೆಯಲಿಲ್ಲ. ಈ ವಿಷಯದಲ್ಲಿ ಮಹಾಯಾಜಕನು ಹಿರಿಯ ಸಭೆಯವರೆಲ್ಲರೂ ಸಾಕ್ಷಿಗಳಾಗಿದ್ದಾರೆ. ಇದಕ್ಕೆ ಸಾಕ್ಷಿಗಳು ಸೇರಿದ್ದಾರೆ. ನಾನು ಎಂತ ವ್ಯಕ್ತಿ ಅಂತ ಸಾಕ್ಷಿಗಳಿದ್ದಾರೆ. ಇವತ್ತು ನೀವು ಎಲ್ಲ ಮೊದಲು ಹೀಗೆ ಹೇಗಿದ್ರಿ, ಅದಕ್ಕೆ ಯಾರಾದ್ರೂ ಸಾಕ್ಷಿಗಳಿದ್ದಾರೆ. ಆಮೇಲೆ ಇವತ್ತು ಅನೇಕ ಸಾಕ್ಷಿ ಇದ್ದಾರೆ. ಹೆಚ್ಚಿನ ವ್ಯಕ್ತಿ ಹೆಚ್ಚಾಗಿ ಆಮೇಲೆ ಬೈಬಲ್ ಹರಿದವರು ಸುಟ್ಟವರು ಈಗ ಬೈಬಲ್ ಪ್ರೀಚ್ ಮಾಡ್ತಾ ಇದ್ದಾರೆ. ಯಾಕೆ? ಇದು ದೇವರ ಕಾರ್ಯ. ನಿನ್ನ ಮೂಲಕ ದೇವರು ಮಾಡಲಿಕ್ಕೆ ಆಗ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿ, ಅದೇ ಅಪೊಸ್ತಲರ ಕೃತ್ಯ 26ನೇ ಅಧ್ಯಾಯ 9ನೇ ವಾಕ್ಯ ಓದಿ ನೋಡಿ. 26:9. ನಜರೇತಿನ ಯೇಸುವಿನ ವಿರೋಧವಾಗಿ ಕಾರ್ಯಗಳನ್ನು ನಡೆಸಬೇಕೆಂದು ನಾನು ಯೋಚಿಸಿಕೊಂಡಿದ್ದೇನೆ. ಯೆರೂಸಲೇಮಿನಲ್ಲಿ ಹಾಗೆ ನಡೆಸಿದೆನು. ಆ ಯಾಜಕರಿಂದ ಅಧಿಕಾರವನ್ನು ಪಡೆದು ದೇವ ಜನರಲ್ಲಿ ಅನೇಕರನ್ನು ಸೆರೆಮನೆಗಳಲ್ಲಿ ಇರಿಸಿ ಅವರಿಗೆ ಮರಣ ತೀರ್ಪಾದಾಗ ನನ್ನ ಸಮ್ಮತಿಯನ್ನು ಸೂಚಿಸಿದೆನು. ನೋಡಿ, ಇಂಥ ಸೌಲನ ಜೊತೆ ಯಾರು ಮಾತನಾಡ್ತಿದ್ದಾರೆ? ಯೇಸು ಮಾತನಾಡ್ತಿದ್ದಾರೆ. ಯೇಸು ಅವನ ಹತ್ರ ಮಾತನಾಡಿದ್ರೆ ಮಾತಾಡ್ತಾರಿಲ್ಲ. ನಾವೇನ್ ಹೇಳ್ತೀವಿ? ನಮ್ಮ ಹತ್ರ ಯೇಸು ಮಾತಾಡ್ತಾರೆ. ನೀವು ಬಯಸುವುದಾದ್ರೆ ಯೇಸು ಸ್ವಾಮಿ ಮಾತನಾಡ್ತಾರೆ. ಇಷ್ಟು ಜನ ಇವತ್ತು ತೀರ್ಮಾನ, ಯೇಸುವೆ ನಮ್ಮೊಂದಿಗೆ ಮಾತನಾಡಿ. ನಮಗೆ ಗೊತ್ತಿಲ್ಲ ಯೇಸು ಸ್ವಾಮಿ ಮಾತನಾಡಲಿಕ್ಕೆ. ನಾವೇ ಮಾತಾಡ್ತಾ ಎಲ್ಲಿ ಉಂಟು ನಮ್ಮದೇ. ಸ್ವಲ್ಪ ಸಮಯ ಸುಮ್ಮನೆ ಕುಕ್ಕಲ್ಲಿ ಏನ್ ಮಾತಾಡ್ತೀವಿ? ಕಣ್ಣಲ್ಲಿ ನೀರು, ಹೃದಯದಲ್ಲಿ ಮಾತಾಡ್ತಾ ಹೋಗಿ ಸಡನ್ ಒಂದು ಶಬ್ದ ಬರ್ತದೆ. ಹಲ್ಲೆಲೂಯಾ. ಆ ಶಬ್ದ ನಿನ್ನ ಜೀವಿತವನ್ನು ಬದಲಾಯಿಸ್ತದೆ. ಆಮೇಲೆ ನೀವು ಸುಮ್ಮನೆ ಕೂತ್ಕೊಡ್ರಿ. ಸಡನ್ ದೇವರು ಮಾತನಾಡ್ತಾರೆ, ವಾಕ್ಯದ ಮೂಲಕ ಮಾತನಾಡ್ತಾರ,
ವಾಯ್ಸ್ ಮೂಲಕ ಮಾತನಾಡ್ತಾ ಯಾವುದರ ಮೂಲಕ ಅದರ ಮಾತನಾಡಲಿಕ್ಕೆ ಶಕ್ತರಾಗಿದ್ದಾನೆ. Hallelujah, praise the Lord. ಯಾಕಂದ್ರೆ ನನ್ನ ದೇವರು ಬಾಯಿಟ್ಟು ಮಾತನಾಡ್ತಾರೆ, ಕಣ್ಣುಂಟು, ಕಿವಿಟ್ಟು, ಹೇಳ್ತಾರೆ. ಕಾಲುಂಟು. ದೇವರು ನಾವು ಆರಾಧಿಸುವ ದೇವರಾಗಿದ್ದಾರೆ. ಇಲ್ಲಿ ಸೌಲನೆ ಯಾಕೆ ನಾನು ಹಿಂಸೆ ಪಡಿಸ್ತೀವಿ ಎಂಬುದಾಗಿ ಕೇಳುವಾಗ ಅವರು ಕೇಳಿದ ಮಾತು ಏನು ಗೊತ್ತಿಲ್ಲ, ಕರ್ತನೆ ನೀನು ಯಾರು? ಇಂಗ್ಲಿಷ್ ನಲ್ಲಿ ಹೇಗೆ ಲಾರ್ಡ್ ಅಂತವ್ರು, ನೀನು ಯಾರು ಕರ್ತನೆ? ಅದು ಯೇಸು ಸ್ವಾಮಿ ಅಂತ, ನಾನು ಯಾರು? ಯೇಸು ಸ್ವಾಮಿ, ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ಸೌಲನಿಗೆ ಶಾಕ್. ಯಾಕೆ ಶಾಕ್ ಅಂತ ಹೇಳಿದ್ರೆ, ಸೌಲನು ಅದುವರೆಗೆ ತಿಳಿದದ್ದು ಏನು ಗೊತ್ತಿಲ್ಲ. ಶಿಷ್ಯರು ಬಂದು ಅವನ ದೇಹವನ್ನು ಏನ್ ಮಾಡಿದ್ದಾರೆ, ಕದ್ದುಕೊಂಡು ಹೋಗಿದ್ದಾರೆ. ಅವನು ಸುಳ್ಳು ಹೇಳ್ತಾ ಇದ್ದಾರೆ, ಅವನು ಎದ್ದಿದ್ದಾನೆ ಅಂತ ಹೇಳಿದ್ದಾರೆ. ಅದೇ ಮಾತಲ್ಲಿದ್ರಿಂದ ಇದನ್ನು ಯಾರು ನಂಬಿದ? ಸೌಲನು ನಂಬಿದ್ದ. ಸೌಲನು ನಂಬಿದ್ರಿಂದ ಅವನಿಗೆ ಗೊತ್ತಿಲ್ಲ ಯೇಸು ಎದ್ದಿದ್ದಾನೆ ಎಂಬುದಾಗಿ, ಅವನಿಗೆ ಗೊತ್ತಿಲ್ಲ ಯೇಸು ಜೀವಿಸ್ತಾನೆ ಎಂಬುದಾಗಿ ಅವನಿಗೆ ಗೊತ್ತಿಲ್ಲ. ಇಲ್ಲಿ ಯೇಸು ಸ್ವಾಮಿ ಅಂತ, ಯೇಸು ಸ್ವಾಮಿ ಆ ಮಾತುಗಳನ್ನು ಕೇಳಿ, ಆ ಬೆಳಕನ್ನು ನೋಡಿ ಅವನಿಗೆ ಶಾಕ್. ಇದು ಸಾಧಾರಣ ಬೆಳಕಲ್ಲ, ಇದು ಪರಲೋಕದ ದೇವರ ಬೆಳಕಂತ ಕೇಳಿ ಅವನು ಹೇಳ್ತಾನೆ, ನೀ ಕರ್ತನೆ ನೀನು ಯಾರು? ಆಗ ಹೇಳ್ತಾನೆ, ನೀನು ಹಿಂಸೆ ಪಡಿಸುವ ಯೇಸುವೇ ನಾನೇ. ಆಗ ಸೌಲನಿಗೆ ಗೊತ್ತಾಯಿತು, ಯೇಸುವನ್ನು ಕತ್ತುಕೊಂಡು ಹೋಗಿಲ್ಲ, ಯೇಸು ನಿಜವಾಗಿ ದೇವರಾಗಿದ್ದಾನೆ. ಯೇಸು ಸತ್ತೊಳಗಿದೆ ಎದ್ದು ಬಂದಿದ್ದಾನೆ. ಅವನ ಹೊರತು ಬೇರೆ ದೇವರಿಲ್ಲ. ಅವನೇ ನಿಜವಾದ ದೇವರು ಎಂಬುದಾಗಿ ಅವನ ಕುರುಡುತನವನ್ನು ದೇವರು ತೆಗೆಯುತ್ತಿದ್ದಾನೆ. ಹಲ್ಲೆಲೂಯಾ. ಅವನ ಕಣ್ಣುಗಳನ್ನು ದೇವರು ಏನ್ ಮಾಡ್ತಾರೆ, ಅಲ್ಲಿ ಹೊಸ ಕಣ್ಣುಗಳು ಕೊಡ್ತಾ ಇದ್ದಾನೆ. ಅವನ ಕುರುಡುತನ ಹೋಗ್ತಾ ಉಂಟು, ಅವನಿಗೆ ತಿರುಗಿ ದೇವರು ಒಂದು ಹೊಸ ಆತ್ಮಿಕ ದೃಷ್ಟಿ ಕೊಡ್ತಾ ಇದ್ದಾನೆ. ಯಾವಾಗ ಸಂದರ್ಶಿಸಿದ ಆದ 3 ದಿವಸ ಅವನಿಗೆ ಏನಿಲ್ಲ, ಕಣ್ಣೇ ಕಾಣಲಿಲ್ಲ. ನೀನೆಂದು ಊರೊಳಗೆ ಹೋಗು, ನೀನು ಮಾಡಬೇಕಾದದರಲ್ಲಿ ತಿಳಿಸಲ್ಪಡುವುದು ಎಂದು ಹೇಳಿದರು. ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿದರು, ಯಾರನ್ನು ಕಾಣದೆ ಮೂಕರಂತೆ ನಿಂತರು ಎಂಬುದು. ಅಲ್ಲಿದ್ದವರಿಗೆ ಯಾರಿಗೆ ಸಹ ಯಾರು ಕಾಣಲಿಲ್ಲ, ಯೇಸು ಸ್ವಾಮಿ ಅಂತ ಗೊತ್ತೇ ಆಗಲಿಲ್ಲ. ಯಾಕೆ? ಅವರು ವಾಯ್ಸ್ ಕೇಳಲಿಲ್ಲ. ಇವತ್ತು ಸಹ ಅನೇಕರು ವಾಯ್ಸ್ ಕೇಳುವುದಿಲ್ಲ, ನಾವು ದೇವರ ವಾಯ್ಸ್ ಅನ್ನು ಕೇಳುವವರು. ಎಷ್ಟು ಜನ ಇವತ್ತು ಮಧ್ಯಾಹ್ನದಲ್ಲಿ ಯೇಸುವಿನ ಶಬ್ದವನ್ನು ಕೇಳ್ತಾ ಇದ್ದೀರಿ? ಹಲ್ಲೆಲೂಯಾ. ಯೇಸು ನಿಮ್ಮ ಜೊತೆ ಮಾತನಾಡುತ್ತಿದ್ದಾನೆ. ಯೇಸು ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಕಣ್ಣುಗಳು ತೆರೆಯಲ್ಪಡಬೇಕು, ಧರ್ಮಶಾಸ್ತ್ರದ ಅದ್ಭುತಗಳನ್ನು ನೀನು ನೋಡಬೇಕು. ಯಾಕಂದ್ರೆ ಯೇಸುವೇ ನಿಜವಾದ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ನೋಡಿ, ಅಲ್ಲಿ ಬೈಬಲ್ ಹೇಳ್ತದೆ, ಬಾಕಿ ಯಾರು ಸಹ ಏನ್ ಮಾಡಲಿಲ್ಲ, ಆ ವಾಯ್ಸ್ ಕೇಳಿಲ್ಲಂತೆ. ಆಗ ಅವ್ರು ಏನ್ ಮಾಡ್ತಾರೆ, ಅಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಊರೊಳಗೆ ಕಟ್ತಾರಂತೆ. ಬೈಬಲ್ ಹೇಳ್ತಾರೆ, ಆಗ ಅವನನ್ನು ಕೈ ಹಿಡಿದು ದಮಸ್ಕದೊಳಗೆ ಕರೆದುಕೊಂಡು ಹೋದರು. ಅವನು 3 ದಿವಸದ ಕಣ್ಣು ಕಾಣದೆ ಏನು ತಿನ್ನಲಿಲ್ಲ, ಏನು ಕುಡಿಯಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಉಂಟು. ಅವನು ಏನ್ ಮಾಡಲಿಲ್ಲ, ನೀರು ಕುಡಿಯಲಿಲ್ಲ, ಆಹಾರ ಕುಡಿಯಲಿಲ್ಲ, ಫಾಸ್ಟಿಂಗ್. ನೋಡಿ, ಇವನು ದೇವರನ್ನು ಕಂಡ ನಂತರ ಏನ್ ಮಾಡಿದ್ರು, ಕಂಡ ನಂತರ ಫಾಸ್ಟಿಂಗ್ ಮಾಡಿದ್ರು. ಯಾಕೆ ಗೊತ್ತಿಲ್ಲ, ಇವರು ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ. ಇವತ್ತು ನಾವು ಮಾಡಿದ್ದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ಪ್ರಾಯಶ್ಚಿತ್ತ ಮಾಡಬೇಕು. ನಾವು ಮಾಡಿದ ತಪ್ಪುಗಳಿಗೆ ದೇವರ ಸನ್ನಿಧಾನದಲ್ಲಿ ನೆನಪು ಮಾಡಬೇಕು. ಹಲ್ಲೆಲೂಯಾ. ಸೌಲನ ಜೀವಿತದಲ್ಲಿ ಪ್ರಥಮ ಶಿಕ್ಷೆ, ಅವನು ಮಾಡಿದ ಎಲ್ಲ ತಪ್ಪುಗಳನ್ನು ನೆನಪಿಗೆ ತಂದು ದೇವರ ಮುಂದೆ ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದಾರೆ. 3 ದಿವಸ ಏನ್ ಮಾಡಿದ, ಹೊಸ ಪ್ರಾರ್ಥನೆ ಮಾಡಿದ. ಕಣ್ಣು ಕಾಣಲಿಲ್ಲ, ಕಣ್ಣು ಕಾಣದಿರುವಾಗ ಉಪವಾಸ. ನಮಗೆ ಮತ್ತು ಸೌಲನಿಗೆ ಅವತಾರ ಮಾಡಿದ್ದಾರೆ. ನಮ್ಮದು ಡಾಕ್ಟರ್ ಆಮೇಲೆ ಎಂಥ ದೇವರು ನಮ್ಮ ದೇವರಾಗಿದೆ. ಇವತ್ತು ನಾವು ಗ್ರಹಿಸಬೇಕು, ನಮ್ಮ ದೇವರು ಯಾರಿಗೆ ಕೆಲವು ಸಲ ದೇವರು ನಮ್ಮ ನಂಬಿಕೆ ಟೆಸ್ಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ನಂಬಿಕೆಯನ್ನು ಬಿಡಬಾರದು. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ದೇವರು ನಂಬಿಕಸ್ಥರಾಗಿದ್ದಾರೆ. ನೋಡಿ, ಯಾವಾಗ ಇವನನ್ನು ದೇವರು ಎನ್ಕೌಂಟರ್ ಮಾಡಿದ್ರು, ಇವನು ಟೆಸ್ಟಿಮನಿ ಆಗ್ತಾ ಇದ್ದಾರೆ. ನಾವು ಸಹ ಯಾವಾಗ ಸಹ ದೇವರು ನಮ್ಮನ್ನು ಸಂಧಿಸಿ ನಾವು ಏನಾಗಬೇಕು, ಟೆಸ್ಟಿಮನಿ ಆಗಬೇಕು. ಇವನ ಮೊದಲ ಟೆಸ್ಟಿಮನಿ ಏನು ಗೊತ್ತುಂಟಾ? 1 ತಿಮೋಥಿ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಅವನು ಹೇಳ್ತಾ ಇದ್ದಾರೆ,
1 ತಿಮೋಥಿ 1:12 ಮಾತು. ಈ ಸುವಾರ್ತೆಯ ಸೇವೆಯು ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು. ಇವನು ಹೇಳ್ತಾ ಇದ್ದಾನೆ, ನಾನು ಎಂತಾಗಿದ್ದೇನೆ? ಕೊಲೆಗಾರನಾಗಿದ್ದೇನು, ನಾನು ಬೇಡಿ ಹಾಕುವವನಾಗಿದ್ದೇನು. ಇಂಥ ನನ್ನನ್ನು ದೇವರು ಏನ್ ಮಾಡಿದ? ಸುವಾರ್ತೆ ಸೇವೆಗೆ ದೇವರು ನಿಲ್ಲಿಸಿದ. ಇವತ್ತು ನಾನು ಹೇಳ್ತೇನೆ, ನಾನು ಇಲ್ಲಿ ನಿಲ್ಲಿಸಲಿಕ್ಕೆ ನನಗೆ ಯಾವ ಯೋಗ್ಯತೆ ಇಲ್ಲ. ನನ್ನನ್ನು ಸಹ ದೇವರು ಈ ಒಂದು ಸೇವೆಗೆ ನಿಲ್ಲಿಸಿದ್ದಾನೆ. ನಿಮ್ಮನ್ನು ಸಹ ದೇವರು ಸೇವೆಗೆ ನಿಲ್ಲಿಸಿದ್ದಾನೆ. ಆಮೇಲೆ ಇವನಿಗೆ ಟೆಸ್ಟಿಮನಿ ಹೇಳೋದು. ಆಮೇಲೆ ನಾ ಮತ್ತೆ ಓದಿ, ನನಗೆ ಬಲವನ್ನು ದಯಪಾಲಿಸಿದವನು ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಕ್ರಿಸ್ತನೇ. ಅವ್ರು ಹೇಳ್ತಾ ಇದ್ದಾರೆ, ನನಗೆ ಬಲ ಇವತ್ತು ಯಾರು ಗೊತ್ತುಂಟ? ರೋಮಪುರದ ಹಕ್ಕಲ್ಲ, ಅದು ನನ್ನ ಹಣ ಅಲ್ಲ, ನನ್ನ ಜೀವಿತದಲ್ಲಿ ಯಾವುದೂ ಸಹ ಅಲ್ಲ, ನನ್ನ ದೇವರು ನನಗೆ ಬಲವಾಗಿದ್ದಾರೆ. ಇವತ್ತು ಎಷ್ಟು ಜನ ಹೇಳ್ತಾರೆ, ನನ್ನ ಬಲ ದೇವರಾಗಿದ್ದಾರೆ. ಆಮೇಲೆ ಮತ್ತೆ ಓದಿ, ಮೊದಲು ದೂಷಕನು, ಹಿಂಸಕನು, ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಅವನು ಹೇಳ್ತಾನೆ, ಮೊದಲು ನಾನು ಹೇಗಿದ್ದೆ? ದೂಷಕನಾಗಿದ್ದೆ, ಮತ್ತೆ ಹಿಂಸಕನಾಗಿದ್ದೆ, ಬಲಾತ್ಕಾರಿಯಾಗಿದ್ದೆ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ಆತನು ನಂಬಿಗಸ್ತನೆಂದು ಎನಿಸಿ ನನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನನ್ನನ್ನು ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುವವನಾಗಿದ್ದೇನೆ. ಮೊದಲ ಟೆಸ್ಟಿಮನಿ. ಇವತ್ತು ನಾವು ಸಹ ದೇವರಿಗೆ ಟೆಸ್ಟಿಮನಿ ಆಗಬೇಕು. ನಮ್ಮ ಜೀವಿತ ಹೇಗಿತ್ತು ಒಮ್ಮೆ ನೀವು ತಿರುಗಿ ನೋಡ್ರಿ. ಹಲ್ಲೆಲೂಯಾ. ಎಂತೆಂಥ ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ನಡೆಸಿದ್ದಾನೆ. ಒಂದೊಂದು ಸ್ಟೆಪ್ ನಡೆಯುವಾಗ ದೇವರಿಗೆ ಹೇಳ್ಬೇಕು, ದೇವರೇ ನಾನು ಇದಕ್ಕೆ ಯೋಗ್ಯನಾಗಿರಲಿಲ್ಲ, ನೀನು ನನಗೆ ಯೋಗ್ಯನಾಗಿ ಮಾಡಿದಕ್ಕೆ ಸ್ತೋತ್ರ. ಅವನು ರೋಗದಲ್ಲಿ ಬರುವಾಗ ಸೇರ್ತಾನೆ, ದೇವರೇ ಈ ರೋಗವನ್ನು ತೆಗೆಯಂತೆ ಇರುವಾಗ ದೇವರು ಹೇಳಿದ್ದು, ನನ್ನ ಕೃಪೆ ನಿನಗೆ ಸಾಕು. ಅಲ್ಲಿ ದೇವರ ಕೃಪೆ ಅವನ ಮೇಲೆ ಇತ್ತು. ಇವತ್ತು ನಿಮ್ಮ ಮೇಲೆ ಸಹ ನನ್ನ ಮೇಲೆ ಸಹ ಇರುವುದು ಅದೇ ಕೃಪೆ ಆಗಿದೆ. ಹಲ್ಲೆಲೂಯಾ. ಇನ್ನೊಂದು ಟೆಸ್ಟಿಮನಿ ಕೊಡ್ತಾನೆ. ಫಿಲಿಪ್ಪಿ ಬರೆದ ಪತ್ರಿಕೆ 3:7 ವಾಕ್ಯ ನೋಡ್ರಿ. ಫಿಲಿಪ್ಪಿ 3:7. ಆದರೆ ನನಗೆ ಲಾಭವಾಗಿರುವುದು ಕವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ನನಗೆ ಲಾಭವಾಗಿರುವುದು ಯಾರ ನಿಮಿತ್ತ ನಷ್ಟ? ಕ್ರಿಸ್ತನ ನಿಮಿತ್ತ ಏನಾಗಿದೆ? ನಷ್ಟವಾಗಿದೆ. ಹಲ್ಲೆಲೂಯಾ. ಲಾಭ ಯಾವುದು? ಅವನಿಗೆಲ್ಲ ಇದ್ದ. ರೋಮಪುರದ ಹಕ್ಕುದಾರನಾಗಿದ್ದ. ಅಲ್ಲಿ ಅವನು ಯಾರಾಗಿದ್ದ? ಗಮಾಲಿಯಲನ ಅಂಡರಲ್ಲಿ ಧರ್ಮಶಾಸ್ತ್ರವನ್ನು ಕಲಿತ ವ್ಯಕ್ತಿಯಾಗಿದ್ದ. ಇಬ್ರಿಯರು ಫರಿಸಾಯರು. ಧರ್ಮಶಾಸ್ತ್ರವನ್ನು ನೋಡಿದ್ರೆ ಅವನು ಯಾರಾಗಿದ್ದಾನೆ? ನಿರ್ದೋಷಿಯಾಗಿದ್ದಾನೆ. ಇಂಥ ಕ್ವಾಲಿಫಿಕೇಶನ್ ಏನಿರ್ತಾನೆ ಅವನು? ಕ್ರಿಸ್ತನಿಂದ ಅದು ಕಸ ಏನಲ್ಲ. ಮುಂದೆ ಓದಿದ್ರು. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳೆದುಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶ ಏನೆಂದರೆ ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತ, ಅಂದರೆ ಕ್ರಿಸ್ತನ ಮೇಲನ ನಂಬಿಕೆಯ ದೇವರು ಕೊಡುವಂತಹ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಬೇಕು. ಇವತ್ತು ನಾವು ಹೀಗೆ ಕಾಣಿಸ್ಬೇಕಂತೆ, ಕ್ರಿಸ್ತನಲ್ಲಿರುವವರ ಹಾಗೆ ಕಾಣಿಸ್ಬೇಕು. ಇವತ್ತಿನ ಬಿಲಿವರೆಲ್ಲ ನೋಡ್ತೀರಿ ಹೇಗೆ ಇರ್ತಾರೆ. ಆಮೇಲೆ ಅದಕ್ಕೆ ಬಿಲಿವರ್ ನೋಡ್ಬೇಕು, ಕ್ರಿಸ್ತನನ್ನು ಮಾತ್ರ ನೋಡ್ಬೇಕು. ಅಲ್ಲಿ ನಾವು ಓಡ್ಬೇಕಾದ್ರೆ ಯಾರು ನೋಡಿ ಓಡ್ಬೇಕು? ಕ್ರಿಸ್ತನನ್ನು ನೋಡಿ ನಮ್ಮ ಓಟವನ್ನು ನೋಡ್ಬೇಕು. ನೀವು ಬೇರೆಯವ್ರು ನೋಡಿದ್ರೆ ನಿಮಗೆ ಓಟ ಆಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ನೋಡಿ, ಎರಡು ಟೆಸ್ಟಿಮನಿ ಹೇಳ್ತಾ ಇದ್ದಾರೆ. ಯಾರು? ಸೌಲ ಹೇಳ್ತಾ ಇದ್ದಾರೆ. ಇಲ್ಲಿ ಅವರನ್ನು ಏನ್ ಮಾಡ್ತಾರೆ? ದಮಸ್ಕದಲ್ಲಿ ಕಳ್ಕೊಂಡು ಹೋಗ್ತಾರೆ. ಆಗ ದೇವರು ಏನ್ ಮಾಡ್ತಾರೆ? ಸಡನ್ ಯಾರ ಜೊತೆ ಮಾತನಾಡ್ತಾರೆ? ಅನನ್ಯ ಜೊತೆ ಮಾತನಾಡ್ತಿದ್ದಾರೆ. ಅನನ್ಯ ಯಾರಾಗಿದ್ದ? ಆ ದಮಸ್ಕದಲ್ಲಿ ಯಾರಾಗಿದ್ದ? ಒಬ್ಬ ನೀತಿವಂತನಾಗಿದ್ದ, ಭಯಭಕ್ತಿಯಾಗಿದ್ದ, ದೇವರ ಸೇವೆ ಮಾಡ್ತಿದ್ದ.
ಒಂದು ಸಭಾಮಂದಿರದಲ್ಲಿ ಅವನು ಸಹ ಇದ್ದ. ಅವನನ್ನು ಹಿಡಿಲಿಕ್ಕೆ ಬಂದದ್ದು ಯಾರು? ಸೌಲ. ಆದ್ರೆ ಅವನ ಜೊತೆ ದೇವರು ಮಾತನಾಡ್ತಿದ್ದಾನೆ, ಅನಾನ್ಯನೇ ನೀನು ಎಲ್ಲಿಗೆ ಹೋಗ್ಬೇಕು? ಸೌಲನ ಬಳಿಗೆ ಹೋಗ್ಬೇಕು. ಅವನು ಯೂದನ ಮನೆಯಲ್ಲಿದ್ದಾನೆ. ಆ ನೆಟ್ಟನೆ ಬೀದಿಯಲ್ಲಿ ನೀನು ಹೋಗ್ಬೇಕು. ಕರೆಕ್ಟ್ ಆದ ಅಡ್ರೆಸ್ ಯಾರಿಗೆ ಕೊಡ್ತಿದ್ದಾನೆ? ಅನನೀಯನಿಗೆ ಕೊಡ್ತಾರೆ. ಹಾಗಾದ್ರೆ ದೇವರು ನಮಗೆ ಯಾರನ್ನಾದ್ರೂ ಹೆಲ್ಪಿಗೆ ಕಳಿಸಬೇಕಾದ್ರೆ ದೇವರೇ ಅವನಿಗೆ ಅಡ್ರೆಸ್ ಕೊಟ್ಟು ಕಳಿಸ್ತಾನೆ. ಎಷ್ಟು ಜನ ಸಂತೋಷವಾಗ್ತಿದ್ದಾರೆ? ಯಾರ ಸಹಾಯ ಬೇಡ, ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ದೇವರ ಮೇಲೆ ವಿಶ್ವಾಸವಿಡಬೇಕು ಇವತ್ತು. ಆಮೇಲೆ ಹಲ್ಲೆಲೂಯಾ. ನಂತರವಲ್ಲ, ಅನನೀಯನಿಗೆ ಹೇಳ್ತಾ ಇದ್ದಾನೆ, ನೀನು ಹೋಗುವುದನ್ನು ಯಾರು ಕಾಣ್ತಾ ಇದ್ದಾನೆ? ಇಲ್ಲಿ ಸೌಲನು ಕಾಣ್ತಾ ಇದ್ದಾನೆ. ನೀನು ಅವನ ಮೇಲೆ ತಲೆ ಕೈಯಲ್ಲಿಡುವಾಗ ಅವನಿಗೆ ಕಂಡು ಬರೋದು ಅವನು ಕಾಣ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಈಗ ಅವನು ಏನ್ ಮಾಡ್ತಿದ್ದಾನೆ? ಪ್ರಾರ್ಥನೆ ಮಾಡ್ತಿದ್ದಾನೆ. ಈ ವಿಷಯ ಯಾರಿಗೆ ಹೇಳುತ್ತೆ ದೇವರು? ಅನನೀಯನಿಗೆ ಹೇಳ್ತಾ ಇದ್ದಾನೆ. ಆಗ ಅನನೀಯ ಹೇಳ್ತಾನೆ, ಸ್ವಾಮಿ, ಅವನ ಬಳಿಗೆ ಅವನು ಹಿಂಸೆ ಮಾಡಲಿಕ್ಕೆ ಬಂದದ್ದು. ಅನನೀಯನಿಗೆ ದೇವರು ಹೇಳಿ, ಅನನೀಯ ಯಾರ ಜೊತೆ ಹೇಳ್ತಾ ಇದ್ದಾನೆ? ದೇವರ ಹತ್ರ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಯಾರ ಬಗ್ಗೆ? ಸೌಲನ ಬಗ್ಗೆ. ಇವತ್ತು ನಾವು ಸಹ ದೇವರ ಬಗ್ಗೆ ಈ ತರ ಕಂಪ್ಲೇಂಟ್ ಹೇಳ್ತಾ, ಅದ್ರ ಹೇಳಿದ್ರೆ ಪರಿಸರ ಪ್ರಾರ್ಥನೆ ಆಗ್ತದೆ. ಪರಿಸರ ಏನ್ ಹೇಳಿದ್ರು? ಅವನ ಹಾಗೆ ನಾನು ಸುಳ್ಳುಕೊಳ್ಳುವವನಲ್ಲ, ಅವನ ಹಾಗೆ ನಾನು ಉಪವಾಸ ಮಾಡ್ತೇನೆ, ನಾನು ದಶಮ ಭಾಗ ಕೊಡ್ತೇನೆ. ಆಮೇಲೆ ಅಲ್ಲಿ ಯಾರ ಬಗ್ಗೆ? ಯಾರು? ಪರಿಸರ ಬಗ್ಗೆ. ಹೌದಲ್ಲ, ಸುಂಕದವರ ಬಗ್ಗೆ ಹೇಳುದು, ಪರಿಸರ ಸುಂಕದವರ ಬಗ್ಗೆ ಹೇಳುದು, ಕಂಪ್ಲೇಂಟ್ ಹೇಳುದು. ಆದ್ರೆ ಸುಂಕದವ ಏನ್ ಮಾಡ್ತಾನೆ? ಯಾರ ಬಗ್ಗೆ ಕಂಪ್ಲೇಂಟ್ ಮಾಡೋದಿಲ್ಲ. ಅವರ ಚಿಕ್ಕವನ ಅಂತ ಏನು ಗೊತ್ತಿಲ್ಲ, ಪಾಪಿಯಾದ ನನ್ನನ್ನು ಕರುಣಿಸು. ಯಾರ ಪ್ರಾರ್ಥನೆ ಯೇಸು ಸ್ವಾಮಿಗೆ ಇಷ್ಟ ಆಗುತ್ತೆ? ಸುಂಕದವನ ಪ್ರಾರ್ಥನೆ ಇಷ್ಟ ಆಯಿತು. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನನ್ನ ತಪ್ಪನ್ನು ತಿಳಿದುಕೊಂಡು ದೇವರ ಮುಂದೆ ನಮ್ಮನ್ನು ಒಪ್ಪಿಸಿಕೊಳ್ಳುವ ದೇವರ ಕ್ಷಮಾಪಣೆ ನಿಮಗೆ ಬರ್ತದೆ. ಹಲ್ಲೆಲೂಯಾ. ಅವನು ದಮಸ್ಕಕ್ಕೆ ಬಂದದ್ದು ಸೆರೆಹಿಡಿಯಲಿಕ್ಕೆ. ಅವನ ದುಷ್ಟ ಮನುಷ್ಯ ಯಾಕೆ ಅವನ ಬಳಿಗೆ ಹೋಗುತ್ತೆ ಅಂತ ಹೇಳುವಾಗ ದೇವರ ಅನನೀಯನ ಜೊತೆ ಹೇಳ್ತಾ ಇದ್ದಾನೆ, ಆ ವ್ಯಕ್ತಿಯನ್ನು ನಾನು ಆರಿಸಿ ತೆಗೆದುಕೊಂಡಿದ್ದೇನೆ, ನಾನು ಆರಿಸಿಕೊಂಡ ಸಾಧನವನು ಎಂಬುದಾಗಿ ಅವನಿಗೆ ಹೇಳ್ತಾ ಇದ್ದಾನೆ. ಅವನನ್ನು ಅರಸರುಗಳ ಮುಂದೆ ನಿಲ್ಲಿಸ್ತೇನೆ, ಅವನನ್ನು ಯಹೂದ್ಯರ ಮುಂದೆ ನಿಲ್ಲಿಸ್ತೇನೆ, ಅವನನ್ನು ಅನ್ಯ ಜನರ ಮುಂದೆ ನಿಲ್ಲಿಸ್ತೇನೆ, ಅದಕ್ಕೋಸ್ಕರ ನಾನು ಅವನನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ದೇವರ ಮಕ್ಕಳೇ, ನನ್ನನ್ನು ನಿನ್ನನ್ನು ಆರಿಸಿದ್ದು ಮನುಷ್ಯನಲ್ಲ, ದೇವರ ನಮಗೆ ಆಶೀರ್ವಾದಿಸಿಕೊಂಡದಾಗಿದೆ. ನಾವು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿದ್ದೇವೆ. ನಮ್ಮನ್ನು ಆರಿಸಿದ್ದು ದೇವರಾದ್ರಿಂದ, ನಮ್ಮನ್ನು ಅಭಿಷೇಕ ಮಾಡಿದ್ದು ದೇವರಾದ್ರಿಂದ ನಾವು ದೇವರಿಗೆ ಮಾತ್ರ ವಿಧೇಯರಾಗಬೇಕು. ಇಲ್ಲಿ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಅನಾನೀಯನು ಹೋಗುತ್ತಾನೆ. ಅನಾನೀಯನು ಹೋಗುವಾಗ ಏನ್ ಮಾಡ್ತಾನೆ? ಹಲ್ಲೆಲೂಯಾ. ಅವನು ಏನ್ ಮಾಡ್ತಾನೆ? ಅಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನೀವು 1 ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ, ಒಬ್ಬ ವ್ಯಕ್ತಿ ಆ ಪಾಪದಿಂದ ಹೇಗೆ ಬಿಡುಗಡೆಯಾಗುತ್ತಾನೆ ಎಂಬುದಾಗಿ ಅಲ್ಲಿ ಕೊರಿಂಥ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಮೊದಲು ನಾವು ದೂಷಕರಾಗಿದ್ದೆವು, ಈಗ ನಾವು ಏನಾಗಿದ್ದೇವೆ? ಕ್ರಿಸ್ತನಲ್ಲಿ ಏನಾಗಿದ್ದೇವೆ ಎಂಬುದಾಗಿ ಅಲ್ಲಿ ವ್ಯತ್ಯಾಸ. ಅಲ್ಲಿ 1 ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದುವುದಾದ್ರೆ ನಿಮಗೆ ಕಾಣಲಿಕ್ಕೆ ಸಾಧ್ಯ. ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದು. ಹಾಗಾದ್ರೆ ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಏನಾಗುವುದಿಲ್ಲ? ಬಾಧ್ಯರಾಗುವುದಿಲ್ಲ. ಮತ್ತೆ ಮೋಸ ಹೋಗಬೇಡ್ರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ಇವರು ಯಾರು? ಬೈಯುವವರು, ಸುಳ್ಳು ಹೇಳುವವರು. ಇವರು ಯಾವುದಕ್ಕೆ ಬಾಧ್ಯರಾಗುವುದಿಲ್ಲ ಅಂತೆ? ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಮತ್ತೆ ಅಲ್ಲಿ ನೋಡಿ ಹಾಗೆ ಹೇಳ್ತಾರೆ, ನಿಮ್ಮಲ್ಲಿ ಕೆಲವರು ಏನಾಗಿದ್ರಿ? ನಾವು ಸಂತವರಾದವರು. ಸೌಲನ ಬಗ್ಗೆ ಇಲ್ಲಿ ಹೇಳು. ಸೌಲನ ಅದೇ ರೀತಿ ಆಗಿದ್ದ. ಅದೇ ಮುಂದಿನ ವಾಕ್ಯ ಬಂದಿದೆ ನಿಮಗೆ. ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ಯಾವ್ದು ತೊಳೆದಿರುತ್ತೆ? ದೇವರ ಆತ್ಮನಿಂದ ತೊಳೆ. ಇವತ್ತು ನೀವು ಯಾವ ರೀತಿ ತೊಳೆದುಕೊಂಡಿದ್ರಿ? ಕರ್ತನಾದ ಯೇಸು ಕ್ರಿಸ್ತನಿಂದಲೂ ದೇವರ ಆತ್ಮನಿಂದ ನಾವು ಏನ್ ಮಾಡಿದ್ದೇವೆ? ತೊಳೆದುಕೊಂಡಿದ್ದೇವೆ. ಇವತ್ತು ನಾವು ಶುದ್ಧರಾಗ್ಲಿಕ್ಕೆ ಕಾರಣ, ನಾವು ನೀತಿವಂತರಾಗ್ಲಿಕ್ಕೆ ಕಾರಣ ಆ ರಕ್ತದಿಂದ ನಾವು ತೊಳೆಯಲ್ಪಟ್ಟವರಾಗಿದ್ದೇವೆ.
ಸೌಲನ ಒಂದೇ ಕ್ಷಣದಲ್ಲಿ ಅವನ ರಕ್ತದಿಂದ ದೇವರು ವಾಶ್ ಮಾಡ್ತಾ ಇದ್ದಾರೆ. ಅವನಿಗೆ ನಂಬಿಕೆ ಬರ್ತಾನೆ, ನೀನು ಯಾರು ಎಂಬುದಾಗಿ ಕೇಳ್ತಾ ಇದ್ದಾರೆ. ಮತ್ತೆ ದೇವಜನರಾದಿರಿ. ಯಾಕಂದ್ರೆ ನೀವು ಮೊದಲು ದೇವಜನರಾಗಿರ್ಲಿಲ್ಲ, ಆದ್ರೆ ಈಗ ಏನಾದ್ರಿ? ದೇವಜನರಾಗಿದ್ರಿ. ಸೌಲನ ಮೊದಲು ದೇವಜನರಾಗಿರ್ಲಿಲ್ಲ, ಈಗ ಆದವ. ಮತ್ತೆ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೀರಿ. ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದೀರಿ. ನೀತಿವಂತನೆಂಬ ನಿರ್ಣಯ. ಹಾಗಾದ್ರೆ ದೇವಜನರಾಗುವುದು, ನೀತಿವಂತರಾಗುವುದು ಯಾರ ಮೂಲಕ? ಯೇಸು ಕ್ರಿಸ್ತನ ಮೂಲಕ. ನೋಡ್ರಿ, ಇವರ ಜೀವಿತ ನೋಡಿ ಯಾವ ರೀತಿಯಲ್ಲಿ ಮಾರ್ಪಾಡಾಯಿತು ಅಲ್ಲಿ ಇವತ್ತು. ಹಾಗಾದ್ರೆ ನಮ್ಮನ್ನು ದೇವರು ಏನ್ ಮಾಡ್ತಾನೆ? ಮಾರ್ಪಡಿಸುವ ದೇವರಾಗಿದ್ದಾನೆ. ಮಾರ್ಪಡದ ನಿನ್ನನ್ನು ನನ್ನನ್ನು ಮಾರ್ಪಡಿಸಿದ ಹಾಗೆ ಕೆಲವರನ್ನು ಮಾರ್ಪಡಿಸ್ತಾ. ಎಷ್ಟು ಜನ ನಂಬ್ತೇನೆ? ನಾನು ನಂಬ್ತೇನೆ. ಅಲ್ಲಿ ಕೆಲವರನ್ನು ದೇವರು ಈ ಒಂದು ಹೊಸ ವರ್ಷದಲ್ಲಿ ಕೊನೆಯ ಆದಿತ್ಯವಾರದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮಾರ್ಪಡಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಅಲ್ಲಿ ಪರಿಸ್ಥಿತಿ ಏನೇ ಆಗಿದ್ರು ಸಹ ದೇವರು ಬದಲಾಯಿಸ್ತಾನೆ. ನೀವು ಯೆರೆಮೀಯನ ಬರೆದ ಪತ್ರಿಕೆಯಲ್ಲಿ, ಯೆರೆಮೀಯನ ಬರೆದ ಪ್ರವಾದನ ಗ್ರಂಥದಲ್ಲಿ 13ನೇ ಅಧ್ಯಾಯ 23ನೇ ವಾಕ್ಯ ಓದಿ ನೋಡಿ. ಯೆರೆಮೀಯ 13:23. ಯೆರೆಮೀಯ 13:23. ಕೂಷ್ಯನು ತನ್ನ ಚರ್ಮವನ್ನು ಮಾರ್ಪಡಿಸಬಲ್ಲನೆ, ಚಿರತೆಯು ಸಾಧ್ಯವಾದ ಇಲ್ಲ. ಚಿರತೆಯು ತನ್ನ ಚುಕ್ಕಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈಗಾದರೆ ಶಿಷ್ಟತನದಲ್ಲಿ ನೀವು ನಡೆಯಬಹುದು. ಸೌಲನು ದುಷ್ಟನಾಗಿದ್ದ, ದೇವರನ್ನು ಶಿಷ್ಟರನ್ನಾಗಿ ಮಾಡ್ತಾ ಇದ್ದಾನೆ. ಇವತ್ತು ನಮ್ಮನ್ನು ಸಹ ಬದಲಾಯಿಸಿದ ದೇವರೇ. ನಮ್ಮನ್ನು ಬದಲಾಯಿಸಲಿಕ್ಕೆ ಯಾರಿಂದ ಆಗಲಿಲ್ಲ, ಆದ್ರೆ ದೇವರಿಂದ ಆಯಿತು. ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಯಾರು ನಿನ್ನನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ, ಯೇಸು ಕ್ರಿಸ್ತನು ಬದಲಾಯಿಸ್ತಾನೆ. ಸೌಲನನ್ನು ಬದಲಾಯಿಸಿದ ದೇವರು ನಿನ್ನ ಜೀವಿತದಲ್ಲಿ ಕೆಲವೊಂದು ಬದಲಾವಣೆ ಆಗದ ಸಂಗತಿಗಳನ್ನು ದೇವರು ಬದಲಾಯಿಸ್ತಾನೆ. ಯಾವಾಗಲೂ ಒಂದೇ ಸ್ಥಿತಿ ನೋಡ್ತಾ ಇದೆಯಾ? ನೀವು ದೇವರ ಪ್ರಶ್ನೆ ಕೇಳ್ತೀರಿ, ಯಾವಾಗ ದೇವರ ಬದಲಾವಣೆ ಎಂಬುದಾಗಿ ಹೇಳ್ತಿದ್ರಾ? ಯೇಸು ಸ್ವಾಮಿಗೆ ಗಳಿಗೆ ಬೇಡ. ಯೇಸು ಸ್ವಾಮಿ ಯಾವ ಗಳಿಗೆ ಮಾಡಲಿಕ್ಕೆ ಒಂದು ಶಕ್ತರಾಗಿದ್ದಾರೆ. ದೇವರ ಒಂದು ಬದಲಾವಣೆ ನನ್ನ ಜೀವಿತದಲ್ಲಿ ಕೊಡು ಸ್ವಾಮಿ. ದೇವರಿಗೆ ಬದಲಾವಣೆ ಮಾಡಲಿಕ್ಕೆ ಕಷ್ಟ ಉಂಟ? ಪರಿಸ್ಥಿತಿ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ತಾರೆ. ಕೆಲವು ಸಲ ಗೊತ್ತಿಲ್ಲ, ನಮ್ಮ ಮನೆಗೆ ಹೋಗುವಾಗಲೇ ದೇವರು ಕಾರ್ಯ ಮಾಡಿರ್ತಾರೆ. ದೇವರು ಕಾರ್ಯ ಮಾಡುವ ದೇವರಾಗಿದ್ದಾರೆ. ಆಮೇಲೆ ಹಾಗಾದ್ರೆ ನಾನು ಹೇಳ್ತೇನೆ, ದುಷ್ಟರನ್ನು ದೇವರು ಏನ್ ಮಾಡ್ತಾರೆ? ಶಿಷ್ಟರನ್ನಾಗಿ ಮಾಡ್ತಾರೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತೇವೆ, ಅವನ ಜೀವಿತದಲ್ಲಿ ನಾವು ನೋಡುವುದಾದ್ರೆ ಅನಾನಿಯನು ಏನ್ ಮಾಡ್ತಾನೆ? ಸೌಲನ ಬಳಿಗೆ ಹೋಗಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾನೆ ಗೊತ್ತುಂಟಾ? ಅಲ್ಲೇ ನೀವು ದೇವರ ವಾಕ್ಯದಲ್ಲಿ ನೀವು ಕಾಣುವುದಾದ್ರೆ, ನಿನಗೆ ಅವನು ಅವನ ಹತ್ರ ಹೋಗಿ ಹೇಳ್ತಾ ಇದ್ದಾರೆ, ನಿನಗೆ ಕಣ್ಣು ಕಾಣಿಸಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತೆ ನನಗೆ ಏನಾಯ್ತಂತೆ? ಇದು ಯಾರು ಟೆಸ್ಟಿಮನಿ ಕೊಡುದು? ಸೌಲ ಟೆಸ್ಟಿಮನಿ ಕೊಡ್ತಾ ಇದ್ದಾರೆ. ದೇವರು ಏನು ಅನಾನಿಯನಿಗೆ ಹೇಳಿದಾಗ ಅದನ್ನು ದೇವರು ಮಾಡಿದ. ಅನಾನಿಯ ಹೋಗಿ ಸೌಲ ಹತ್ರ ಹೇಳಿದ್ದೇನೆ ಗೊತ್ತಿದ್ದ? ದಾರಿಯಲ್ಲಿ ನಿನ್ನನ್ನು ಸಂಧಿಸಿದ ಆ ನಜರೇತಿನ ಯೇಸು ನಿನಗೆ ಕಣ್ಣು ಕೊಟ್ಟು ನಿನ್ನನ್ನು ಪವಿತ್ರಾತ್ಮನಿಂದ ಈಗ ತುಂಬಿಸಲಿ ಎಂಬುದಾಗಿ ಹೇಳುವಾಗಲೇ ಅವನ ಮೇಲೆ ಪವಿತ್ರಾತ್ಮನ ಬಂದು ಅವನ ಕಣ್ಣುಗಳು ತೆರೆಯುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಯಾವಾಗ ಅವನ ಜೀವಿತದಲ್ಲಿ ಕಣ್ಣು ತೆರೆಯಲ್ಪಟ್ಟಿತ್ತು, ಆಮೇಲೆ ಅಲ್ಲಿ ಆಗ ಏನ್ ಮಾಡಿದ ಗೊತ್ತುಂಟ? ದಮಸ್ಕದಲ್ಲಿದ್ದ ವ್ಯಕ್ತಿ ಏನ್ ಮಾಡಿದ ಗೊತ್ತುಂಟ? 3 ವರ್ಷ ಮರುಭೂಮಿಗೆ ಹೋದ. ಎಲ್ಲಿ ಹೋದ? ದೇವರ ಸೇವೆ ಮಾಡುವ ಫಸ್ಟ್ ಪ್ರಾಣ ಎಲ್ಲಿ ಹೋದ? ನಮ್ಮದು ಮರುಭೂಮಿ. ನಾವೆಲ್ಲ ಅದೇ ಪ್ರಾಣದಲ್ಲಿ ಬಂದವರು. ಮರುಭೂಮಿ ಅವಸ್ಥೆ ನಿನಗೆ ಬರದೆ ನಿನಗೆ ಸೇವೆ ಇಲ್ಲ. ಮತ್ತೆಷ್ಟು ಜನ ಮರುಭೂಮಿಯ ಅವಸ್ಥೆ ಆಮೇಲೆ ಅಲ್ಲೇಲೂಯ ದೇವರ ಹತ್ರ ಕೇಳ್ಬೇಕು, ಯಾಕೆ ದೇವರೇ ಮರುಭೂಮಿ ಅಂತ ಹೇಳಿದ್ರೆ ನಿನಗೆ ದೊಡ್ಡ ಒಂದು ಕಾರ್ಯ ಮಾಡಿಕೊಂಡು ನನಗೆ. ನಮ್ಮ ಹತ್ರ ಅದೇ ಮಾತನಾಡ್ತಿದ್ದು ದೇವರು. ಹಾಗೆಲ್ಲ ಮರುಭೂಮಿ ಅವಸ್ಥೆಯಲ್ಲಿ ಮಾಡ್ತದೆ, ನಾನು ದೊಡ್ಡ ಕಾರ್ಯ ಮಾಡ್ತೇನೆ, ನಿನ್ನನ್ನು ಅನೇಕರ ಮುಂದೆ ನಿಲ್ಲಿಸ್ತೇನೆ. ನಮಗೆ ಆಸೆ ಹೋಗುದು ಮಗಳ ಮುಖ್ಯ. ದೇವರು ಮಾತನಾಡ್ತಿದ್ದಾನೆ, ಅನೇಕರ ಜನರ ಮುಂದೆ ನಿಲ್ಲಿಸ್ತೇನೆ. ಆ ಮರುಭೂಮಿ ಹೋಗಿ ಇವತ್ತು ಅನೇಕರ ಜನರ ಮುಂದೆ ದೇವರು ನಿಲ್ಲಿಸ್ತಿದ್ದಾನೆ. ಇವತ್ತು ನಿಮ್ಮನ್ನು ಅದೇ ದೇವರು ನಿಲ್ಲಿಸ್ತಾ ಇದ್ದಾರೆ. ಅಲ್ಲಿ ಸೌಲನು ಏನ್ ಮಾಡಿದ ಓದಿ ನೋಡಿ, ಗಲಾತ್ಯ ಪುಸ್ತಕ 1ನೇ ಅಧ್ಯಾಯ 17ನೇ ವಾಕ್ಯ. ಅಲ್ಲಿಗೆ ಸ್ಟಾಪ್ ಮಾಡ್ತೇವೆ.
ಒಂದು ಗಲಾಟೆ ಪುಸ್ತಕ 1ನೇ ಅಧ್ಯಾಯ 17ನೇ ವಾಕ್ಯ. ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ನೋಡಿ, ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಪಡೆದು ಹೋಗದೆ ಅರಬಸ್ಥಾನಕ್ಕೆ ಹೋಗಿ ಎಲ್ಲಿ ಬಂದಂತೆ ಅರಬಸ್ಥಾನದಲ್ಲಿ ಏನುಂಟು 3 ವರ್ಷ ದೇವರ ಸಮ್ಮುಖದಲ್ಲಿ ದೇವರ ವಾಕ್ಯವನ್ನು ಕಲಿತುಕೊಂಡ. ಅವನು ಗಮನಿನ ಕೆಳಗೆ ಅಂಡರಲ್ಲಿ ಅಭ್ಯಾಸ ಮಾಡಿದ. ಅದವನನ್ನು ಏನು ಬದಲಾಯಿಸಲಿಲ್ಲ. ಧರ್ಮಶಾಸ್ತ್ರ, ಮೋಶೆ ಧರ್ಮಶಾಸ್ತ್ರ ಅವನನ್ನು ಬದಲಾಯಿಸಲಿಲ್ಲ. ಯೇಸು ಕ್ರಿಸ್ತನ ಅವನನ್ನು ಬದಲಾಯಿಸಿದ. ಇವತ್ತೆಷ್ಟು ಜನ ಆಗ್ತೇನೆ, ಯೇಸು ನನ್ನನ್ನು ಬದಲಾಯಿಸಿದ. ಯೇಸು ನನ್ನನ್ನು ಬದಲಾಯಿಸಿದ. ನನ್ನ ಪಾರಂಪರ್ಯ ಬದಲಾಯಿಸಲಿಲ್ಲ, ನನ್ನ ಹಣ ಬದಲಾಯಿಸಲಿಲ್ಲ, ನನ್ನ ಯೇಸು ನನ್ನನ್ನು ಬದಲಾಯಿಸಿದೆ ಎಂಬುದಾಗಿ ಎಷ್ಟು ಜನ ಇವತ್ತು ಹೇಳ್ತಿದ್ದಾರೆ. ಆಮೇಲೆ ನಾನು ಹೇಳ್ತೇನೆ, ನಿನ್ನನ್ನು ಬದಲಾಯಿಸುವ ದೇವರೇ. ನಿನ್ನ ಜೀವಿತದಲ್ಲಿ ಒಂದು ಮರುಭೂಮಿ ಉಂಟಂತ ಹೇಳಿದ್ರೆ ನೀನು ಭಯಪಡಬೇಡ. ಮರುಭೂಮಿಯ ನಂತರ ಒಂದು ಹೊರತೆಸ ದೇವರು ನೀನು ಕಾಣುವಂತೆ ಮಾಡ್ತಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದಿರುವ ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀನಿ. ನನ್ನ ಪರವಾಗಿ ನಾಗ್ತೇನೆ. ಓ, ದೇವರ ಆತ್ಮನ ನಮ್ಮ ಮಧ್ಯೆ ಇದ್ದಾನೆ. ದೇವರ ಆತ್ಮನ ನಮ್ಮ ಮಧ್ಯೆ ಇದ್ದಾನೆ. ಶಬರ ಕಲಬ ಶತರ ಕಲಬ ಬರ ಬರಬ ಶದಾರಮ ನಮ ಶಂದರ ಮನಸ್ಯಾಂದರ. ಎಷ್ಟು ಜನ ಮರುಭೂಮಿ ಅವಸ್ಥೆಯಲ್ಲಿ ಹೋಗ್ತಾ ಇದ್ದೀರಿ. ಈ ಮರುಭೂಮಿ ಪ್ರಯಾಣ ನಿನ್ನ ಅಂತ್ಯ ಅಲ್ಲ. ಈ ಮರುಭೂಮಿಯ ಪ್ರಯಾಣ ನಿನ್ನ ಆರಂಭವಾಗಿದೆ. ನಿನ್ನ ಆರಂಭವಾಗಿದೆ. ನಿನ್ನ ಆರಂಭವಾಗಿದೆ. ನಿನ್ನ ದೇವರ ಹತ್ರ ಅನೇಕ ಸರಿ ಪ್ರಶ್ನೆ ಕೇಳಿರ್ಬಹುದು. ದೇವರು, ಯಾಕಪ್ಪ ನನಗೆ ಹಿಂಸೆ? ಯಾಕಪ್ಪ ಈ ಮರುಭೂಮಿ? ದೇವರು, ನನಗೆ ಸಹಿಸಲಿಕ್ಕಾಗುವುದಿಲ್ಲ. ರೇಖಾಲಾಭ ಶದರೇ ಶದರ ಬಲ ಬಲ ಶೇಖರೆ ಶದರ ಮನ 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 ಶದರೇ ಶದರೇ. ಕೆಡುಕನಾದ ಕೊಲೆಗಾರನ ಸೌಲನನ್ನು ದೇವರು ಪ್ರೀತಿಸಿದ. ಮತ್ತು ಅದೇ ದೇವರು ಮನ ಪ್ರೀತಿಸಿದ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ. ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ. ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ಅದೇ ದೇವಾ ನನಗೆ ಸುಖವು. ಅದೇ ದೇವಾ ಸೌಲನು 3 ವರ್ಷ ದೇವರ ಸಮ್ಮುಖದಲ್ಲಿ ದೇವರ ಮನೆಯಲ್ಲಿ ಕುಳಿತುಕೊಂಡು ಅವರು ಧರ್ಮಶಾಸ್ತ್ರವನ್ನು ಪ್ರೀತಿಸಿದ. ನಿಮಗೊಂದು ವಿಷಯ ಗೊತ್ತಿಲ್ಲ, ಯಾವ ಸಭೆಯನ್ನು ಹಾಳು ಮಾಡಿದ ಸೌಲ 13 ಪತ್ರಿಕೆಯನ್ನು ಬರೆದ. ನಾವು ಓದುವ ಬೈಬಲಲ್ಲಿ 13 ಪತ್ರಿಕೆಗಳನ್ನು 13 ಪುಸ್ತಕಗಳನ್ನು ಬರೆದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಇದೇ ದೂಷಕನಾದ, ಇದೇ ಹಿಂಸಕನಾದ ಸೌಲನು ಪೌಲನಾಗಿ ಬದಲಾವಣೆ ಆದ. ಇವತ್ತೆಷ್ಟು ಜನ ನೀವು ಸೇವೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ. ನಾನು ಸಹ ಕರ್ತನ ಸೇವೆ ಮಾಡಬೇಕು, ನಾನು ಕರ್ತನನ್ನ ಜೀವಕ್ಕೋಸ್ಕರ ನಡೆಯಬೇಕು, ಇದು ನಿಮ್ಮ ಆಸೆ ಆಗುವುದಾದ್ರೆ ನಿಮ್ಮ ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ. ದೇವರೇ, ನಿನ್ನ ಸಭೆಯ ಅಂಗ ನಾನು ನಿನ್ನ ಜೊತೆ ನಡೆಯಬೇಕು ಸ್ವಾಮಿ. ನನಗೆ ನಿನ್ನ ಶಬ್ದವನ್ನು ಕೇಳಬೇಕು. ನಾನು ಇನ್ನೂ ಹೆಚ್ಚು ಹೆಚ್ಚು ನಿನ್ನ ಜೊತೆ ನಾನು ನಿಲ್ಲಬೇಕು. ನಿನ್ನ ಶಬ್ದವನ್ನು ನಾನು ಕೇಳಬೇಕು ಸ್ವಾಮಿ. ಸೌಲನ ಜೊತೆ ಮಾತನಾಡಿದವರು ನನ್ನ ಜೊತೆ ಮಾತನಾಡಿ ಎಂಬುದಾಗಿ ನೀನು ಆಸೆ ಪಡೋದಾದ್ರೆ ನಿನ್ನ ಜೊತೆ ದೇವರು ಮಾತನಾಡಿ ಇಷ್ಟಪಟ್ಟವರಾಗಿದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಈ ಮಕ್ಕಳನ್ನು ನಾನು ಆಶೀರ್ವಾದ ಮಾಡುತ್ತೇನೆ ಸ್ವಾಮಿ. ಮರುಭೂಮಿಯ ಪ್ರಯಾಣದಲ್ಲಿ ಕರ್ತನೇ, ನಿನ್ನ ಸನ್ನಿಧಾನಕ್ಕೆ ಬರುವಾಗ, ಉಪವಾಸದಿಂದ ಬರುವಾಗ ದೇವರೇ, ನನಗೊಂದು ಬಿಡುಗಡೆ ಕೊಡು ಸ್ವಾಮಿ. ನನಗೊಂದು ಉತ್ತರ
ಮಹಿಮೆಯನ್ನು ಕಾಣಲಿ, ನಿನ್ನ ಒಂದು ಅದ್ಭುತವನ್ನು ಕಾಣಲಿ ಅಂತಾರೆ. ಬಂದವರು ಬಂದ ಹಾಗೆ ಹೋಗುವುದಿಲ್ಲ, ನಿನ್ನ ಮಹಿಮೆಯನ್ನು ಕಾಣುತ್ತಾರೆ. ಒಂದು ದೊಡ್ಡ ವ್ಯತ್ಯಾಸ ಅವರ ಮನೆಯಲ್ಲಿ ಆಗಲಿ, ಅವರ ಕುಟುಂಬದಲ್ಲಿ ಆಗಲಿ. ಇಂದು ಕಾಣುವ ಐಗುಪ್ತರನ್ನು ನೀವು ಕಾಣುವುದೇ ಎಂತಾಗಿ ಇಸ್ರೇಲರ ಜೊತೆ ಮಾತನಾಡಿದ ಹಾಗೆ ನಾನು ಈ ಸಭೆಯ ಜೊತೆ ಮಾತನಾಡುತ್ತಿದ್ದೇನೆ. ಇಂದು ಕಾಣುವ ಐಗುಪ್ತರನ್ನು ಇವರು ಕಾಣುವುದೇ ಇಲ್ಲ. ಇಂದು ಕಾಣುವ ಐಗುಪ್ತರನ್ನು ಇವರು ಕಾಣುವುದೇ ಇಲ್ಲ. ಇಂದು ಕಾಣುವ ವೈರಿಯನ್ನು ಕಾಣುವುದಿಲ್ಲ. ಇಂದು ಕಾಣುವ ಕಷ್ಟವನ್ನು ಕಾಣುವುದಿಲ್ಲ. ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳಿಗೆ ಬ್ಲೆಸ್ಸಿಂಗ್ ಅನ್ನು ಮಾತಾಡ್ತಿದ್ದೇನೆ. ಶಬರಬಲವ ಶತರಬಲ ಸ್ಯಾದರ. ಇಂದು ಕಾಣುವ ರೋಗವನ್ನು ಅವರು ಕಾಣುವುದಿಲ್ಲ. ಇಂದು ಕಾಣುವ ನಷ್ಟವನ್ನು ಅವರು ಕಾಣುವುದಿಲ್ಲ. ಅವರ ಮೇಲೆ ನಿನ್ನ ಅಭಿಷೇಕ ಇಳಿದು ಬರಲಿ. ಥ್ಯಾಂಕ್ ಯು ಲಾರ್ಡ್. ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರಪ್ಪ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್. ಹಾಲೆಲೂಯಾ. ಅತ್ಯ ಆಶೀರ್ವಾದ ಪಡೆದುಕೊಳ್ಳುವ. ನಿತ್ಯ ನಿರಂತರವಾಗಿ ನಮಗೆ ಆಮೆನ್. ಜಯ. 3 ಬಾರಿ ಹಲ್ಲೆಲೂಯಾ.